ಗಾಯ್ಸ್, ನಿಮ್ಗೆ ನಮ್ಮ ಕಾಂತಾರ ಮೂವಿ ಇಷ್ಟವಾಗಿದೆ ಅಂದ್ರೆ ಖಂಡಿತ ಈ ಮಲಯಾಳಿಯ ಮೂವಿ ಕೂಡ ಸಖತ್ತಾಗಿನೇ ಇಷ್ಟವಾಗುತ್ತೆ. ಯಾಕಂದ್ರೆ ಯಾವಾಗೆಲ್ಲ ಮನುಷ್ಯರು ಧರ್ಮ ಕರ್ಮವನ್ನ ಮರೆತು ಅನ್ಯಾಯವನ್ನ ಮಾಡೋದಕ್ಕೆ ಶುರು ಮಾಡ್ತಾರೋ ಆವಾಗ ಕಾಡಲ್ಲಿರುವ ದೈವ ಶಕ್ತಿಯನ್ನ ಕೊಟ್ಟು ಆ ದುಷ್ಟರನ್ನ ಸಂಹಾರವನ್ನೇ ಮಾಡಿ ಹಾಕುತ್ತೆ. ಅಂತದ್ದೇ ಒಂದು ಕ್ರೇಜಿ ಆಗಿರುವ ಸ್ಟೋರಿಯನ್ನ ಇವತ್ತಿನ ಈ ಮೂವಿಯಲ್ಲಿ ನೋಡ್ತಾ ಇದೀವಿ. ಅಂದಾಗೆ ಈ ಮೂವಿ ಮೊನ್ನೆ ತಾನೇ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಒಡಿಯಾಂಗಮ್. ಸೊ ವಿಡಿಯೋ ಮಾತ್ರ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ. ಅಂಡ್ ನಾವು ಇಂಡಿಯನ್ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತಾನೆ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಅಂಡ್ ಅದ್ರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಮಿಸ್ ಅನ್ನ ಮಾಡದೆ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಮೂವಿ ಮಾಯಲೋಕ ಚಾನೆಲ್ ಅನ್ನವೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ವಿಡಿಯೋವನ್ನ ಶುರು ಮಾಡ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ನರೇಶನ್ ಮುಖಾಂತರ ಒಂದು ಸ್ಟೋರಿಯನ್ನ ನಮ್ಗೆ ಹೇಳ್ತಾರೆ. ಹಲವಾರು ವರ್ಷಗಳ ಹಿಂದೆ ಒಂದು ದಟ್ಟವಾದ ಕಾಡಿನ ಒಳಗಡೆ ಜನಗಳು ವಾಸವಿದ್ದು ಬರ್ತಿದ್ರು. ಅಂಡ್ ಅವರು ಬದುಕಿರ್ಬೇಕಾದ್ರೆ ಅದೇ ಕಾಡನ್ನ ರಕ್ಷಣೆ ಮಾಡ್ತಾ ಇರುವ ಒಂದು ದೈವದ ಬಗ್ಗೆ ಗೊತ್ತಾಗುತ್ತೆ. ನಂತರ ಜನಗಳು ಆ ದೈವವನ್ನ ಪೂಜೆಯನ್ನ ಮಾಡೋದಕ್ಕೆ ಆರಾಧನೆಯನ್ನ ಮಾಡೋದಕ್ಕಾಗಿ ಶುರುವನ್ನ ಮಾಡ್ಕೊಂಡ್ರು. ಅಂಡ್ ಆ ಪೂಜೆಯಿಂದ ಖುಷಿ ಆಗುವಂತಹ ದೈವ ಕೂಡ ಇವರಿಗೆ ವಿಶೇಷವಾದ ಶಕ್ತಿಗಳನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಇದನ್ನ ತಿಳ್ಕೊಳ್ಳುವ ಜನಗಳು ಶಕ್ತಿ ಸಿಗುತ್ತೆ ಅಂತ ತುಂಬಾನೇ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡೋದಿಕ್ಕೆ ಶುರು ಮಾಡ್ಕೋತಾರೆ. ಅಂಡ್ ದೈವ ಕೊಡುವ ಶಕ್ತಿಗಳನ್ನ ಬಳಸ್ಕೊಂಡು ಒಳ್ಳೆ ಕೆಲಸಗಳನ್ನೇ ಮಾಡಿ ಬರ್ತಿರ್ತಾರೆ. ಆದ್ರೆ ಕಾಲ ಕಳಿತಿದಾಗೆ ಮನುಷ್ಯನ ಒಳಗಡೆ ದುಷ್ಟತನ ಮತ್ತೆ ದುರಾಸೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಯಾವ ಮಟ್ಟಿಗೆ ಅಂದ್ರೆ ನಮ್ಗೆ ಇನ್ನವೇ ಶಕ್ತಿ ಬೇಕು ಅಂತ ದೈವಕ್ಕೆ ಬಲಿಯನ್ನ ಕೊಡೋದಕ್ಕೆಲ್ಲ ಶುರು ಮಾಡ್ಕೋತಾರೆ. ನಂತರ ದೈವದಿಂದ ಸಿಗುವ ಶಕ್ತಿಯನ್ನ ಇವರ ಕೆಟ್ಟತನಕ್ಕಾಗಿನವೇ ಕೂಡ ಬಳಕೆಯನ್ನ ಮಾಡ್ಕೋತಿರ್ತಾರೆ. ಅಂದ್ರೆ ಯಾವ್ದಾದ್ರು ವ್ಯಕ್ತಿ ನನ್ಗೆ ಇಷ್ಟ ಇಲ್ಲ ಅಂದ್ರೆ ಅವನ ವಿರುದ್ಧ ವಾಮಾಚಾರವನ್ನ ಮಾಡೋದು ಅಥವಾ ದೈವ ಕೊಟ್ಟಿರುವ ಶಕ್ತಿನ ಬಳಸ್ಕೊಂಡು ಅವನ ಕಥೆಯನ್ನ ಮುಗಿಸೋದು, ಈ ರೀತಿಯಾಗೆಲ್ಲ ಬದಲಾಗ್ಬಿಡುತ್ತೆ. ಬಟ್ ಆದ್ರೆ ವರ್ಷಗಳು ಕಳಿತಾ ಟೆಕ್ನಾಲಜಿ ಎಲ್ಲ ಮುಂದುವರಿಯುತ್ತೆ ಅಲ್ವಾ. ಆದ್ರಿಂದ ಕಾಡಿನ ಒಳಗಡೆ ಇರುವ ಈ ಹಳ್ಳಿಗೆ ಕೂಡ ಟೆಕ್ನಾಲಜಿ ಬರೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಎಲೆಕ್ಟ್ರಿಸಿಟಿ ಆಗಿರಬಹುದು, ಎಜುಕೇಶನ್ ಆಗಿರಬಹುದು, ಎಲ್ಲ ಕೂಡ ಬರ್ಬೇಕಾದ್ರೆ ಈ ಸೈನ್ಸ್ ದೇವರಾಗಿರ್ಬಹುದು, ದೈವಗಳಾಗಿರ್ಬಹುದು, ದೆವ್ವಗಳ ಬಗ್ಗೆ ಆಗಿರಬಹುದು ನಂಬೋದಿಲ್ಲ ಅಲ್ವಾ. ಆದ್ರಿಂದ ಯಾವ್ದೇ ರೀತಿ ದೈವಗಳು ಇಲ್ಲ, ಕೇವಲ ಅದೊಂದು ಸ್ಟೋರಿ ಕಥೆ ಅನ್ನೋದಾಗಿನೇ ತಿಳ್ಕೊತಾರೆ. ಅಂಡ್ ಅದೇ ರೀತಿ ಸಮಯ ಕೂಡ ಮುಂದುವರಿಬೇಕಾದ್ರೆ ಸಂಪೂರ್ಣವಾಗಿ ದೈವದ ಬಗ್ಗೆ ಆಗಿರಬಹುದು, ಶಕ್ತಿ ಬಗ್ಗೆ ಆಗಿರಬಹುದು, ಇದೆಲ್ಲನವೇ ಒಂದು ಕಾಲ್ಪನಿಕ ಕಥೆಯ ರೀತಿಯಾಗಿನೇ ಉಳ್ಕೊಂಡ್ಬಿಡುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಹಲವಾರು ವರ್ಷಗಳ ನಂತರ ಅಂದ್ರೆ ಪ್ರೆಸೆಂಟ್ ಅನ್ನ ನಮ್ಗೆ ತೋರಿಸ್ತಾರೆ. ಸೊ ಇವಾಗ ಈ ದಟ್ಟವಾದ ಕಾಡು ಒಂದು ಸುಂದರವಾದ ಹಳ್ಳಿಯಾಗಿನೇ ಬದಲಾಗಿದೆ. ಅಂಡ್ ಇಲ್ಲಿನ ಜನಗಳು ವ್ಯವಸಾಯವನ್ನ ಮಾಡ್ಕೊಂಡು ಅವರ ಜೀವನವನ್ನವೇ ಕೂಡ ಸಾಗಿಸ್ತಾ ಇದ್ದಾರೆ. ಇದರ ನಡುವೆ ಮಾಸ್ಟರ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ನಮ್ಗೆ ಪರಿಚಯವನ್ನವೇ ಕೂಡ ಮಾಡಿಕೊಡ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಹಳ್ಳಿಯಲ್ಲಿರುವ ಎಲ್ಲಾ ಮಕ್ಕಳಿಗೆ ಮಾರ್ಷಲ್ ಆರ್ಟ್ಸ್ ಅನ್ನ ಟ್ರೈನಿಂಗ್ ಅನ್ನ ಕೊಟ್ಟಿ ಬರ್ತಿದ್ದಾರೆ ಈ ಮಾಸ್ಟರ್. ಅಂಡ್ ಎಲ್ಲಾ ಸ್ಟೂಡೆಂಟ್ ಗಳಿವೆ ಇವರನ್ನ ಮಾಸ್ಟರ್ ಅನ್ನೋದಾಗಿನ ಕರೀತಾರೆ. ಸೊ ನಾವು ಕೂಡ ಮಾಸ್ಟರ್ ಅಂತಾನೆ ಕರೆಯೋಣ. ಅಂಡ್ ನಮ್ಮ ಮಾಸ್ಟರ್ ಗೆ ಲೀಲಾ ಅನ್ನುವ ಒಬ್ಬಳು ಮಗಳು ಕೂಡ ಇದ್ದು ಅವಳುವೆ ಇವರ ಹತ್ರನೇ ಸ್ಟೂಡೆಂಟ್ ಆಗಿ ಟ್ರೈನಿಂಗ್ ಅನ್ನ ತಗೊಳ್ತಾ ಇದ್ದಾಳೆ. ನೆಕ್ಸ್ಟ್ ಈ ಊರಿನೆಲ್ಲ ಶ್ರೀಮಂತನಾಗಿರುವ ತಂಬೂರ್ ಅನ್ನುವ ವ್ಯಕ್ತಿಗೆ ಒಬ್ಬ ಮಗ ಇದ್ದು ಅವನು ಕೂಡ ನಮ್ಮ ಮಾಸ್ಟರ್ ನ ಹತ್ರವಾಗಿ ಮಾರ್ಷಲ್ ಆರ್ಟ್ ಕಲಿಯೋದಿಕ್ಕಾಗಿನೇ ಬರ್ತಾ ಇದ್ದಾನೆ. ಅಂಡ್ ಅವನ ಹೆಸರು ಬಂದು ಅರ್ಜುನ್ ಅಂತ. ಆದ್ರೆ ಟ್ವಿಸ್ಟ್ ಏನು ಅಂದ್ರೆ ಈ ಅರ್ಜುನ್ ನಮ್ಮ ಮಾಸ್ಟರ್ ಅವಳ ಮಗಳಾಗಿರುವ ಲೀಲಾಗೇನೆ ಕಾಳನಾಗ್ತಾ ಇದ್ದಾನೆ. ಅಂಡ್ ಇಬ್ಬರನ್ನುವೆ ನೋಡ್ಬೇಕಾದ್ರೆ ಒಂದು ಪಾಸಿಟಿವ್ ವೈಬ್ ಕೂಡ ಬರುತ್ತೆ. ಸೊ ಕನೆಕ್ಟ್ ಆಗ್ತಿರ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅರ್ಜುನ್ ಮತ್ತೆ ಲೀಲಾಗೆ ಇಬ್ಬರಿಗೂ ಕೂಡ ಒಬ್ರ ಮೇಲೆ ಒಬ್ರಿಗೆ ಕ್ರಶ್ ಇದೆ. ಅಲ್ಲಿ ಟ್ರೈನಿಂಗ್ ಇರ್ಲಿ ಬಿಡ್ಲಿ ಅವರು ಭೇಟಿಯನ್ನ ಮಾಡೋದಿಕ್ಕೆ ಪ್ರತಿದಿನ ಕೂಡ ಬರ್ತಾನೆ ಇರ್ತಾರೆ. ಅಂಡ್ ಯಾವಾಗ್ಲೂ ಒಬ್ಬರನ್ನೊಬ್ಬರು ಐ ಕಾಂಟ್ಯಾಕ್ಟ್ ಅನ್ನ ಮಾಡ್ಕೊಂಡು ಸ್ಮೈಲ್ ಅನ್ನುವೇ ಮಾಡ್ಕೊತಿರ್ತಾರೆ. ನಂತರ ಇವತ್ತಿನ ಟ್ರೈನಿಂಗ್ ಕೂಡ ಮುಗಿಬೇಕಾದ್ರೆ ಎಲ್ಲ ಮಕ್ಕಳುವೆ ವಾಪಸ್ಸು ಅವರ ಮನೆಗಾಗಿನೇ ಹೋಗ್ತಾರೆ. ಅಂಡ್ ನಮ್ಮ ಅರ್ಜುನ್ ಮಾಸ್ಟರ್ ಅವರ ಹತ್ರಕ್ಕಾಗಿನೇ ಬಂದು, ಮಾಸ್ಟರ್ ನಮ್ಮ ಫಾದರ್ ನಿಮ್ಮನ್ನ ಮನೆಗೆ ಕರ್ಕೊಂಡು ಬರೋದಿಕ್ಕಾಗಿ ಹೇಳಿದ್ದಾರೆ. ಸೊ ಒಂದ್ಸಲ ಬಂದು ಅವರನ್ನ ಭೇಟಿ ಮಾಡಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇದನ್ನ ಕೇಳುವ ನಮ್ಮ ಮಾಸ್ಟರ್ ಕೂಡ ಸರಿ ಓಕೆ ನಿಮ್ಮ ಮನೆಗಾಗಿನೇ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳ್ಕೊತಾರೆ. ಆ ನಂತರ ನಮ್ಮ ಅರ್ಜುನ್ ಸರಿ ಓಕೆ ಅಂತ ಅವನು ಕೂಡ ಕಾಡಿನ ಒಳಗಡೆ ನಡೆದು ಮನೆ ಕಡೆಗಾಗಿ ಬರ್ತಿರ್ಬೇಕಾದ್ರೆ ನಮ್ಮ ಲೀಲಾನೇ ಮಧ್ಯಕ್ಕಾಗಿನೇ ಬಂದು ಅಡ್ಡಲಾಕಿ, ನನ್ಗೆ ಚೆನ್ನಾಗಿನೇ ಗೊತ್ತಿದೆ ನಾನು ಅಂದ್ರೆ ನಿನ್ಗೆ ತುಂಬಾನೇ ಇಷ್ಟವಾಗಿದೆ. ಬಟ್ ಆದ್ರೆ ನಾವು ಟ್ರೈನಿಂಗ್ ಅನ್ನ ತಗೋತಿರ್ಬೇಕಾದ್ರೆ ಯಾಕೆ ನನ್ನ ಕಡೆ ನೋಡೋದೇ ಇಲ್ಲ ಅಂತ ಕೇಳ್ಕೊತಾಳೆ. ಸೊ ಅದಕ್ಕೆ ನಮ್ಮ ಅರ್ಜುನ್ ಕೂಡ ಒಂದ್ ವೇಳೆ ನಾವಿಬ್ಬರು ಇಷ್ಟವನ್ನ ಪಡ್ತಾ ಇದೀವಿ ಅಂತ ನಿನ್ನ ಫಾದರ್ಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ನಾವು ಮತ್ತೆ ಭೇಟಿಯನ್ನ ಮಾಡೋದಿಕ್ಕೆ ಕಷ್ಟವಾಗ್ಬಿಡುತ್ತೆ. ಸೊ ಸುಮ್ನೆ ರಿಸ್ಕ್ ಅನ್ನ ತಗೊಳ್ಳೋದು ಯಾಕೆ ಅಂತ ನಿನ್ನ ಕಡೆ ನೋಡೋದಿಲ್ಲ ಅಂತ ಹೇಳ್ಕೊತಾನೆ. ನಂತರ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದಾರಂತ ಸುತ್ತಮುತ್ತ ಎಲ್ಲವನ್ನ ನೋಡ್ಬೇಕಾದ್ರೆ ಯಾರನ್ನುವೇ ಇರೋದಿಲ್ಲ. ಸೊ ಇಬ್ರವೇ ಒಂದು ಮರದ ಹತ್ರಕ್ಕಾಗಿನೇ ಬಂದು ನಿಂತ್ಕೊಂಡು ಇವರ ಒಳಗಡೆ ಇರುವ ಫೀಲಿಂಗ್ ಅನ್ನ ಶೇರ್ ಅನ್ನ ಮಾಡ್ಕೋತಾರೆ. ಅಂದ್ರೆ ಇಬ್ರು ಕೂಡ ಒಬ್ಬರನ್ನೊಬ್ಬರು ಲವ್ ಅನ್ನ ಮಾಡ್ತಿದ್ದಾರೆ ಅಲ್ವಾ. ಆದ್ರಿಂದ ಪ್ರಪೋಸ್ ಅನ್ನ ಮಾಡ್ಕೊಂಡು ಲವ್ ಅನ್ನ ಅಕ್ಸೆಪ್ಟ್ ಅನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಇವರು ಈ ರೀತಿ ಮಾತಾಡ್ಕೊಳ್ಳೋದನ್ನ ಒಂದು ಗಿಡದ ಮರಿಯಲ್ಲಿ ನಿಂತು ರಾಹುಲ ಅನ್ನುವ ವ್ಯಕ್ತಿ ಎಲ್ಲವನ್ನ ನೋಡ್ಬಿಡ್ತಾನೆ.
ಅಂಡ್ ಅವನಿಗೆ ಕೂಡ ನಮ್ಮ ಲೀಲಾವಳನ್ನ ಕಂಡ್ರೆ ಚಿಕ್ಕ ವಯಸ್ಸಿನಿಂದ ಲವ್ ಇರುತ್ತೆ. ಅಂಡ್ ಅದು ಅಲ್ಲದೆ ನಾನು ಇಷ್ಟವನ್ನ ಪಡ್ತಾ ಇರುವ ಹುಡುಗಿಯನ್ನ ಈ ಊರಿನ ಯಜಮಾನನಾಗಿರುವ ತಂಬೂರನವನ ಮಗ ಈ ಅರ್ಜುನ್ ಕೂಡ ಇಷ್ಟವನ್ನ ಪಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ತುಂಬಾನೇ ಕೋಪವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ರಾಹುಲ್ ಅವನ ಫಾದರ್ ಕೂಡ ಅದೇ ಜಾಗಕ್ಕಾಗಿನೇ ಬಂದು ಲೋ ಇಲ್ಲಿ ನಿಂತು ಏನೇನ ಮಾಡ್ತಾ ಇದೆಯಾ, ಮನೆಯಲ್ಲಿ ಸ್ವಲ್ಪ ಕೆಲ್ಸಗಳಿದೆ ಅಂತ ಬೈದು ಆ ಜಾಗದಿಂದ ಕಳಿಸ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಮಾಸ್ಟರ್ ಅವರನ್ನ ತೋರಿಸ್ಬೇಕಾದ್ರೆ ಅದೇ ಅರ್ಜುನ್ ಅವನ ಫಾದರ್ ಭೇಟಿ ಮಾಡೋದಿಕ್ಕಾಗಿ ಕರೆದಿದ್ರು ಅಲ್ವಾ. ಸೊ ಸೀದಾ ತಂಬೂರನ್ ಅವನ ಮನೆಗಾಗಿನೇ ಹೊರಟು ಬರ್ತಾರೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಆ ತಂಬೂರನ್ನು ಒಂದು ಕೆಲ್ಸವನ್ನ ಕೊಡೋದಿಕ್ಕಾಗಿ ಕರೆದಿದ್ದಾನೆ. ಅಂದ್ರೆ ತುಂಬಾ ದಿನಗಳಿಂದ ಇವನ ಮನೆಯಲ್ಲಿ ಕಳ್ಳತನ ನಡೀತಾ ಇದೆಯಂತೆ. ಸೊ ಆ ಕಳ್ಳತನವನ್ನ ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತ ಕಂಡು ಹಿಡಿಯೋದಿಕ್ಕಾಗಿ ನಮ್ಮ ಮಾಸ್ಟರ್ ಅನ್ನ ಕರ್ದಿರೋದು. ಸೊ ಇದನ್ನ ಕೇಳುವಂತ ನಮ್ಮ ಮಾಸ್ಟರ್ ಕೂಡ ಸರಿ ಓಕೆ ಅಂತ ಒಪ್ಕೊಂಡು ಕೆಲವು ದಿನಗಳ ಕಾಲವಾಗಿ ಟೈಮ್ ಅನ್ನ ಕೇಳ್ತಾರೆ. ಯಾಕಂದ್ರೆ ಕಳ್ಳತನವನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಅಷ್ಟೊಂದು ಈಸಿಯಾಗಿ ಕಂಡುಹಿಡಿಯೋದಿಕ್ಕೆ ಆಗಲ್ಲ ಅಲ್ವಾ, ಆದ್ರಿಂದ ಸ್ವಲ್ಪ ಟೈಮ್ ಅನ್ನ ತಗೋತಾರೆ. ಅಂಡ್ ಅದೇ ರೀತಿ ಅವತ್ತು ನೈಟ್ ಆಗ್ಬೇಕಾದ್ರೆ ಈ ತಂಬೂರವನ ತೋಟದ ಒಳಗಡೆಗೆ ಯಾರ ಒಂದಷ್ಟು ಜನ ಗೊತ್ತಿಲ್ಲದೆ ಇರುವ ವ್ಯಕ್ತಿಗಳು ಎಂಟ್ರಿ ಕೊಡ್ತಾರೆ. ಆ ನಂತರ ತೆಂಗಿನಕಾಯಿಗಳನ್ನ ತೋಟದಿಂದ ಕದಿಯೋದಿಕ್ಕಾಗಿನ ಟ್ರೈ ಅನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ನಮ್ಮ ಮಾಸ್ಟರು ಸೂಪರ್ ಆಗಿನ ಎಂಟ್ರಿ ಕೊಟ್ಟು ಕೇಳಿ ಇವರು ಮಾಸ್ಟರ್ ಆರ್ಟ್ಸ್ ಅನ್ನ ಟ್ರೈನಿಂಗ್ ಅನ್ನ ಕೊಡುವಂತ ಮಾಸ್ಟರ್ ಅಲ್ವಾ. ಸೊ ಇವರ ಪವರ್ ಅನ್ನ ಬಳಸಿ ಎಲ್ಲರಿಗೆ ಹೊಡೆದು ಭೂತವನ್ನ ಬಿಡಿಸ್ತಾರೆ. ಅಂಡ್ ಆ ಕಳ್ಳರನ್ನುವೆ ಕೂಡ ಒಂದು ಮರಕ್ಕಾಗಿನೇ ಕಟ್ಟಾಕಿ ಮಾಡುತ್ತಾರೆ. ಮಾರ್ನಿಂಗ್ ಆಗ್ಬೇಕಾದ್ರೆ ತಂಬೂರನ್ಗೆ ಕೂಡ ವಿಷಯ ಗೊತ್ತಾಗಿ ಇವರ ಹತ್ರಕ್ಕಾಗಿನೇ ಬಂದ್ಬಿಡ್ತಾನೆ. ಅಂಡ್ ಆ ಕಳ್ಳರನ್ನ ನೋಡುವ ತಂಬೂರನ್ನು ತುಂಬಾನೇ ಹ್ಯಾಪಿಯಾಗಿ ಮಾಸ್ಟರ್, ನನ್ನ ತೋಟದಲ್ಲಿ ಆಗ್ತಾ ಇರುವ ದೊಡ್ಡ ಸಮಸ್ಯೆಯನ್ನೇ ನೀವು ನಿವಾರಣೆಯನ್ನ ಮಾಡಿದೀರಾ. ಸೊ ನನ್ನ ಎಲ್ಲಾ ಪ್ರಾಪರ್ಟಿಯನ್ನ ಸೇಫ್ ಆಗಿನೇ ಉಳಿಸ್ಕೊಟ್ಟಿದ್ದೀರಾ. ಆದ್ರಿಂದ ನಿಮ್ಗೆ ಏನ್ ಬೇಕು ಕೇಳಿ ನೆಮ್ಮದಿಯಾಗಿನೇ ಕೊಡ್ತೀನಿ ಅಂತ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಮಾಸ್ಟರು ನನ್ಗೆ ಅಂತ ಏನುವೆ ಬೇಡ, ಆದ್ರೆ ಈ ಕಳ್ಳರು ಏನೋ ವಿಷಯವನ್ನ ಹೇಳ್ತಾ ಇದ್ದಾರೆ, ಅದನ್ನ ಧ್ಯಾನವನ್ನ ಇಟ್ಟು ಕೇಳಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಏನಿರಬಹುದು ಅಂತ ಈ ತಂಬೂರನ್ ಕೂಡ ಕಳ್ಳರ ಹತ್ರಕ್ಕಾಗಿನೇ ಬಂದು ಕೇಳ್ಬೇಕಾದ್ರೆ ನಮ್ಗೆ ಇಲ್ಲಿ ಕಳ್ಳತನವನ್ನ ಮಾಡೋದಿಕ್ಕೆ ಹೇಳಿಯೋದು ಬೇರೆ ಯಾರಿವೆ ಅಲ್ಲ, ಇಲ್ಲೇನೆ ಗಡ್ಡವನ್ನ ಬಿಟ್ಕೊಂಡು ನಿಂತಿರುವ ವ್ಯಕ್ತಿ ಅನ್ನೋದಾಗಿನೇ ಹೇಳ್ಕೊತಾರೆ. ಅಷ್ಟೇ ಆ ಮಾತನ್ನ ಕೇಳ್ಬೇಕಾದ್ರೆ ಎಲ್ಲರಿಗೂ ಒಂದು ಕ್ಷಣಕ್ಕೆನೆ ಶಾಕ್. ಯಾಕಂದ್ರೆ ಆ ಗಡ್ಡವನ್ನ ಬಿಟ್ಕೊಂಡಿರುವ ವ್ಯಕ್ತಿ ಬೇರೆ ಯಾರಿವೆ ಅಲ್ಲ, ಈ ತಂಬೂರನ್ನವನ ಫ್ಯಾಮಿಲಿಗೆ ಸೇರಿರುವಂತಹ ಒಬ್ಬ ಮೆಂಬರೇನೆ. ಸೊ ಕಳ್ಳತನವನ್ನ ಮಾಡಿಸ್ತಾ ಇರೋದು ಹೊರಗಿನವ್ರಲ್ಲ, ಬದಲಾಗಿ ಮನೆ ಒಳಗಿನವ್ರು ಅಂತ ಗೊತ್ತಾಗ್ಬೇಕಾದ್ರೆ ಈ ವಿಷಯ ಸಂಪೂರ್ಣವಾಗಿ ಊರಿನ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ಅಂಡ್ ಎಲ್ಲಿ ಬೇಕಂದ್ರೆ ಅಲ್ಲಿ ಜನಗಳು ಸೇರ್ಕೊಂಡು ಈ ವ್ಯಕ್ತಿಯ ಬಗೆಯಾಗಿನೇ ಮಾತಾಡ್ಕೊತಿರ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಅರ್ಜುನ್ ಮತ್ತೆ ಲೀಲಾ ಅವರನ್ನ ತೋರಿಸ್ಬೇಕಾದ್ರೆ ಇವರಿಬ್ಬರೇ ಇವರ ಲವ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಲ್ವಾ. ಸೊ ಅದೇ ರೀತಿಯಾಗಿ ನದಿ ಆಗಿರ್ಬಹುದು, ಕಾಡಿನ ಒಳಗಡೆ ಆಗಿರ್ಬಹುದು, ಎಲ್ಲ ಕಡೆ ಲವ್ ಅನ್ನ ಮಾಡ್ತಿರ್ತಾರೆ. ಅಂಡ್ ಇವಾಗ ನಮ್ಮ ಲೀಲಾ ಏನನ್ನ ಹೇಳ್ಕೊತಾಳೆ ಅಂದ್ರೆ, ನಾವಿಬ್ರು ಗೊತ್ತಿದ್ದೋ ಗೊತ್ತಿಲ್ದೇನೋ ಲವ್ ಅನ್ನ ಮಾಡ್ಬಿಟ್ಟಿದೀವಿ, ಆದ್ರೆ ನಮ್ಮಿಬ್ಬರ ಕಮ್ಯುನಿಟಿ ಬೇರೆ ಬೇರೆ ಆಗಿರೋದ್ರಿಂದ ಈ ಜನಗಳು ಒಟ್ಟಾಗಿ ಮದ್ವೆ ಆಗೋದಿಕ್ಕೆ ಬಿಡ್ತಾರ ಇಲ್ವಾ ಗೊತ್ತಿಲ್ಲ. ಒಂದ್ ವೇಳೆ ಮದ್ವೆ ಆಗಿಲ್ಲ ಅಂದ್ರೆ ಇಬ್ರು ಕೂಡ ನೆಮ್ಮದಿ ಆಗಿರೋದಿಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವಿಬ್ಬರವೇ ಪ್ರಾಣಕ್ಕಿಂತ ಹೆಚ್ಚಾಗಿನೇ ಪ್ರೀತಿಯನ್ನ ಮಾಡ್ತಾ ಇದೀವಿ. ಸೊ ನಾವು ಬೇರೆಯವರನ್ನವೇ ಕೂಡ ಮದ್ವೆ ಆಗೋದಿಕ್ಕೆ ಆಗಲ್ಲ ಅಂತ ಅವಳು ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ನಮ್ಮ ಅರ್ಜುನ್ ಪ್ರೀತಿಯ ಅರ್ಥ ಲವ್ವನ್ನ ಮಾಡಿ ದೂರ ಹೋಗೋದಲ್ಲ, ಬದಲಾಗಿ ಸಾಯುವ ವರ್ಗವೇ ಕೂಡ ಜೊತೆಯಾಗಿ ಇದ್ದು ಅದನ್ನ ನಿಭಾಯಿಸೋದು. ಸೊ ನಮ್ಮ ಪ್ರೀತಿಯನ್ನ ಉಳಿಸ್ಕೊಳ್ಳೋದಿಕ್ಕೆ ನಾನು ಪೈಟನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಗಡ್ಡವನ್ನ ಬಿಟ್ಕೊಂಡಿರುವ ವ್ಯಕ್ತಿಯನ್ನ ನಮ್ಗೆ ತೋರಿಸ್ಬೇಕಾದ್ರೆ ಇವನ ಮುಖವಾಡ ಬಯಲಾಗಿ ಊರಿನವರೆಲ್ಲ ಇವನ ಬಗ್ಗೆನೆ ಮಾತಾಡ್ಕೋತಾ ಇದ್ದಾರೆ ಅಲ್ವಾ. ಸೊ ನಮ್ಗೆ ತುಂಬಾನೇ ಅವಮಾನವಾಗ್ಬಿಟ್ಟಿದೆ. ಅಂಡ್ ಇದಕ್ಕೆಲ್ಲ ಕಾರಣ ಬೇರೆ ಯಾರಿವೆ ಅಲ್ಲ, ಮಾಸ್ಟರೇನೆ. ಅವನು ನಮ್ಮ ತೋಟಕ್ಕೆ ಬಂದು ರೆಡ್ ಹ್ಯಾಂಡ್ ಆಗಿ ಹಿಡಿದಿಲ್ಲ ಅಂದಿದ್ರೆ ಇದ್ಯಾವುದೇ ಕೂಡ ಆಗ್ತಾನೆ ಇರ್ಲಿಲ್ಲ. ಸೊ ಅವನು ಮಾಡಿರುವ ತಪ್ಪಿಗೆ ಅವನ ಪ್ರಾಣವನ್ನ ನಾವು ತೆಗಿಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿ ಒಬ್ಬ ವ್ಯಕ್ತಿಯ ಹತ್ರಕ್ಕಾಗಿನೇ ಬಂದು ಸುಪಾರಿಯನ್ನುವೆ ಕೂಡ ಕೊಡ್ತಾನೆ. ಆ ಮಾಸ್ಟರು ಪ್ರತಿ ಅಮಾವಾಸ್ಯೆಗೆ ಕಾಡಿನ ಒಳಗಡೆ ಬಂದು ಒಂದು ರಿಚುವಲ್ ಅನ್ನ ಮಾಡ್ತಾನೆ. ಆ ರೀತಿ ಅವನು ರಿಚುವಲ್ ಅನ್ನ ಮಾಡ್ಬೇಕಾದ್ರೆ ಮಧ್ಯರಾತ್ರಿನಲ್ಲಿ ಅವನ ಕಥೆಯನ್ನ ಮುಗಿಸ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಊರಿನಲ್ಲಿ ಮುಂಚೆ ವಾಸವಿದ್ದ ಜನಗಳು ದೈವವನ್ನ ಪೂಜಿಸ್ತಿದ್ರು ಅಲ್ವಾ. ಸೊ ಅವರು ಕೆಲವೊಂದಷ್ಟು ಜನಗಳಿಗೆ ರಿಚುವಲ್ ಮಾಡೋದ್ರ ಬಗ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಮಾಸ್ಟರ್ಗೆ ಕೂಡ ಅವರ ಪೂರ್ವಜರು ಒಂದು ರಿಚುವಲ್ ಮಾಡೋದನ್ನ ಕಲ್ಸಿದ್ದಾರೆ. ಸೊ ಅದನ್ನ ನಮ್ಮ ಮಾಸ್ಟರು ಇವಾಗ್ಲೇ ಕೂಡ ಅದನ್ನ ಮುಂದುವರಿಸ್ಕೊಂಡೇನೆ ಬರ್ತಾ ಇರೋದು. ಸೊ ಫೈನಲಿ ನಮ್ಮ ಮಾಸ್ಟರ್ ಕೂಡ ರಿಚುವಲ್ ಅನ್ನ ಮಾಡುವ ಜಾಗಕ್ಕಾಗಿನೇ ಬಂದು ಅವರು ಒಂದು ಬೊಂಬೆಯ ಮುಂದೆ ಕುಳಿತುಕೊಂಡು ರಿಚುವಲ್ ಅನ್ನ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇದೇ ಟೈಮಿಗೆ ಆ ಗಡ್ಡವನ್ನ ಬಿಟ್ಕೊಂಡಿರುವ ವ್ಯಕ್ತಿ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅಲ್ವಾ. ಅದೇ ರೀತಿಯಾಗಿ ಅವನ ಗ್ಯಾಂಗ್ ಅನ್ನವೇ ಕೂಡ ಕರ್ಕೊಂಡು ಕಾಡಿನ ಒಳಗಡೆಗೆ ಎಂಟ್ರಿ ಕೊಡ್ತಾನೆ. ಸೊ ಇನ್ನೇನು ನಮ್ಮ ಮಾಸ್ಟರ್ ಅವರ ಹತ್ರಕ್ಕಾಗಿನೇ ಬಂದು ಅವನ ಕಥೆಯನ್ನ ಮುಗಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅವ್ರ ಹತ್ರ ಬರ್ತಿದಾಗೆ ತುಂಬಾನೇ ಅಮಾನುಷವಾದ ಘಟನೆಗಳು ನಡೆಯೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಹಸುಗಳು, ಎಮ್ಮೆಗಳು, ದನಗಳು ಕೂಗುವ ರೀತಿಯೆಲ್ಲ ಶಬ್ದ ಕೇಳ್ತಿರುತ್ತೆ. ಅದೇ ನಾವು ಕಾಂತಾರ ಮೂವಿಯಲ್ಲಿ ಮೈ ತುಂಬಾ ಒಡವೆಯನ್ನ ಹಾಕೊಂಡಿರುವ ಒಂದು ಹಂದಿಯನ್ನ ನೋಡ್ತೀವಿ ಅಲ್ವಾ. ಸೇಮ್ ಅದೇ ರೀತಿಯಾಗಿನೇ ಮೈ ತುಂಬಾ ಒಡವೆಯನ್ನ ಹಾಕೊಂಡಿರುವ ಹಸು ಇವರ ಎದುರುಗಡೆಗಾಗಿನೇ ಬರುತ್ತೆ.
ನಂತರ ಈ ಹಸು ಈ ಗ್ಯಾಂಗ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಎಲ್ಲರನ್ನೂ ಕೂಡ ಜಾಗದಿಂದಾನೇ ಓಡಿಸುತ್ತೆ. ಅಷ್ಟೇ ಇದನ್ನ ನೋಡುವಂತಹ ಗಡ್ಡವನ್ನ ಬಿಟ್ಕೊಂಡಿರುವ ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ ಈ ಮಾಸ್ಟರು ಮತ್ತೆ ದೈವದ ನಡುವೆ ಯಾವುದೋ ಒಂದು ಕನೆಕ್ಷನ್ ಇದೆ ಅನ್ನೋದಾಗಿ. ಸೊ ಇವಾಗ ಕನೆಕ್ಷನ್ ಏನು ಅನ್ನೋದಾಗಿ ನಮ್ಗೆ ಹೇಳ್ತಾರೆ. ಅಂದ್ರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಹಳೆ ಕಾಲದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಅದ್ರಲ್ಲಿ ಮಾಯಾ ಅನ್ನುವ ಒಬ್ಬ ವ್ಯಕ್ತಿಯನ್ನು ಕೂಡ ನಮ್ಗೆ ತೋರಿಸ್ತಾರೆ. ಅಂಡ್ ಈ ಮಾಯಾ ಅನ್ನುವ ಮಾರ್ಷಲ್ ಆರ್ಟ್ ಟ್ರೈನಿಂಗು ಇದನ್ನೇ ತಗೊಂಡು ಬರ್ತಾ ಇರೋನು. ಸೊ ಒಂದು ದಿನ ಫ್ರೆಂಡ್ಸ್ ಗಳ ಜೊತೆಯಾಗಿ ಸೇರ್ಕೊಂಡು ಟ್ರೈನಿಂಗ್ ಅನ್ನ ತಗೋತಿರ್ಬೇಕಾದ್ರೆ ನಮ್ಮ ಮಾಯಾವನ ಫ್ರೆಂಡು ಇವನನ್ನ ಸೋಲಿಸಿ ಮೇಲ್ಗಡೆಗಾಗಿನೇ ಕುಳಿತ್ಕೊಂಡ್ಬಿಡ್ತಾನೆ. ಅಂಡ್ ಆ ಫ್ರೆಂಡು ತಮಾಷೆಯನ್ನ ಮಾಡ್ಕೊಂಡು ನಾನು ಮೊದಲೇ ಹೇಳಿದೆ ಅಲ್ವಾ, ನಿನ್ನನ್ನ ಆದಷ್ಟು ಬೇಗ ನಾನು ಸೋಲಿಸ್ಬಿಡ್ತೀನಿ ಅಂತ ಹೇಳ್ಕೊತಿರ್ತಾನೆ. ಅಂಡ್ ಇದೇ ಟೈಮಿಗೆ ಇವರ ಜಾಗದಲ್ಲಿ ಒಂದು ಹುಡುಗಿ ಕೂಡ ನಡ್ಕೊಂಡು ಪಾಸ್ ಆಗ್ತಿರ್ತಾಳೆ. ಅದನ್ನ ನೋಡುವ ನಮ್ಮ ಮಾಯಾಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ಬಿಡುತ್ತೆ. ಅಂದ್ರೆ ಒಂದು ಹುಡುಗಿಯ ಮುಂದೆ ನಾವು ಸೋತೋಗ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಏನಾಗ್ಬೇಡ, ಏನಾದ್ರೂ ಮಾಡಿ ಹುಡುಗಿಯ ಮುಂದೆ ನಾವು ಗೆಲ್ಲೇಬೇಕು ಅಂತ ಜಬರ್ದಸ್ತಿಯಾಗಿ ಫ್ರೆಂಡ್ ಅನ್ನ ಕೆಳಗಡೆಗಾಗಿನೇ ಉಳ್ಸಿ ಅವನ ಮೇಲೆ ಕೂತ್ಕೊಂಡು ಫ್ರೆಂಡ್ ಅನ್ನ ಕೊನೆಗೆ ಸೋಲಿಸಿ ಆಗ್ತಾನೆ. ಬಟ್ ಆದ್ರೆ ಕೆಳಗಡೆ ಬಿದ್ದಿರುವ ಫ್ರೆಂಡು ಸ್ವಲ್ಪ ಅಪ್ಸೆಟ್ ಆಗ್ಬಿಟ್ಟಿದ್ದಾನೆ. ಯಾಕಂದ್ರೆ ನಮ್ಮ ಮಾಯಾ ಬೇಕು ಅಂತ ಗೆಲ್ಲೋದಿಕ್ಕಾಗಿ ಚೀಟಿಂಗ್ ಅನ್ನ ಮಾಡಿದಾನೆ. ಸೊ ಇದನ್ನ ಕೇಳುವಂತ ನಮ್ಮ ಮಾಯಾ, ನಾವು ಮೊದ್ಲೇನೆ ರೂಲ್ಸ್ ಗಳನ್ನ ಮಾಡ್ಕೊಂಡು ಫೈಟಿಂಗ್ ಅನ್ನ ಮಾಡಿದ್ರೆ ಅದು ಫೈಟಿಂಗ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸೊ ಒಂದು ಕಾಂಪಿಟೇಷನ್ ಅಂದ್ರೆ ನಮ್ಗೆ ಇಷ್ಟ ಬಂದಾಗಿನೇ ಅದನ್ನ ನಡೆಸಬಹುದು ಅನ್ನೋದಾಗಿನೇ ಹೇಳ್ಕೊಂಡು ಬರ್ತಾನೆ. ಬಟ್ ಆದ್ರೆ ಅಲ್ಲಿ ರಿಯಲ್ ಆಗಿ ನಡೆದಿರ್ತಾ ಇರೋದು ಒಂದು ಹುಡುಗಿ ಬರ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ಮಾಯಾಗೆ ಹೀಗೆ ಹೊರಟಾಗಿರುತ್ತೆ. ಸೊ ಅದೇ ಕಾರಣಕ್ಕೆ ಚೀಟಿಂಗ್ ಅನ್ನ ಮಾಡಿ ಇವನು ಗೆದ್ಬಿಟ್ಟಿರೋದು. ನಂತರ ನಮ್ಮ ಮಾಯಾ ಆ ಜಾಗದಿಂದ ಹೊರಟು ಅವನ ಮನೆಗಾಗಿನೇ ಬರ್ಬೇಕಾದ್ರೆ ಇವನನ್ನ ನೋಡುವ ಫಾದರು ಒಂದು ಕ್ವಶನ್ ಅನ್ನ ಕೇಳ್ತಾರೆ, ನೀನು ಊರ್ನವರ ಜೊತೆ ಏನಾದ್ರೂ ಜಗಳವನ್ನ ಮಾಡ್ಕೊಂಡ್ಯಾ ಏನ್ ಕತೆ ಅಂತ. ಸೊ ನಮ್ಮ ಮಾಯಾ, ನಾನು ಯಾವುದೇ ರೀತಿ ಜಗಳವನ್ನ ಮಾಡ್ಕೊಂಡಿಲ್ಲ, ಬದಲಾಗಿ ನಾವು ಫ್ರೆಂಡ್ಸ್ ಗಳು ಸೇರ್ಕೊಂಡು ಮಾರ್ಷಲ್ ಆರ್ಟ್ಸ್ ಅನ್ನ ಟ್ರೈನಿಂಗ್ ಅನ್ನ ತಗೊಳ್ತಾ ಇದ್ವಿ. ಅಂಡ್ ಅದ್ರಲ್ಲಿ ಮೊದಲು ನಾನು ಸೋತೋಗಿದ್ದೆ, ಆಮೇಲೆ ನನ್ನ ಫ್ರೆಂಡು ಸೋತೋಗ್ಬಿಟ್ಟ ಅಷ್ಟೇ. ಬಟ್ ಆದ್ರೆ ಅದ್ರಲ್ಲಿ ಸೀರಿಯಸ್ ಆಗಿ ಜಗಳವೇನುವೆ ಆಗಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವಂತಹ ಫಾದರು ಮತ್ತೊಂದು ವಿಷಯವನ್ನ ಹೇಳ್ಕೊತಾರೆ, ನೋಡು ಇವತ್ತು ರಾತ್ರಿ ಅಮಾವಾಸ್ಯೆ ಆಗಿರೋದ್ರಿಂದ ಕಾಡಿನ ಒಳಗಡೆ ನಮ್ಮನ್ನ ಕಾಯ್ತಾ ಬರ್ತಿರುವ ದೈವ ಒಂದು ಬೆಳಕಿನ ಮುಖಾಂತರ ದರ್ಶನವನ್ನ ಕೊಡುತ್ತೆ. ಸೊ ಅದನ್ನ ನೋಡೋದಕ್ಕೆ ನಮ್ಮ ಊರಿನ ಎಲ್ಲಾ ಜನರು ಬೆಟ್ಟದ ತುದಿಗಾಗಿನೇ ಹೋಗ್ತಾ ಇದ್ದಾರೆ. ಸೊ ನೀನುವೆ ಕೂಡ ಬಾನದಾಗಿನೇ ಕರೀತಾರೆ. ಅಂಡ್ ನಮ್ಮ ಮಾಯಾ ಫೈಟಿಂಗ್ ಅನ್ನ ಮಾಡ್ಕೋತಿರ್ಬೇಕಾದ್ರೆ ಒಂದು ಹುಡುಗಿ ಪಾಸ್ ಆಗಿ ಹೋಗಿದ್ಲು ಅಲ್ವಾ, ಅವಳ ಮನೆಯನ್ನ ತೋರಿಸ್ಬೇಕಾದ್ರೆ ತಂಗಿಯನ್ನ ಬಿಟ್ರೆ ಇವಳಿಗಾಗಿ ಅಂತ ಬೇರೆ ಯಾರಿನ್ವೇ ಇರೋದಿಲ್ಲ. ಸೊ ಇವಾಗ ಹುಡುಗಿ ತಂಗಿಯನ್ವೇ ಕೂಡ ಬೆಳಕನ್ನ ನೋಡೋದಿಕ್ಕೆ ಹೋಗೋಣ ಬಾ ಅಂತ ಕರಿಬೇಕಾದ್ರೆ, ಇಲ್ಲ ಅಕ್ಕ ನನ್ಗೆ ಹೇಳ್ತು ಸ್ವಲ್ಪ ಸರಿಯಾಗಿಲ್ಲ, ನಾನು ಬರಲ್ಲ, ನೀನೇನೆ ಹೋಗು ಅಂತ ಕಳಿಸ್ತಾಳೆ. ಸರಿ ಓಕೆ ಅಂತ ಊರಿನ ಎಲ್ಲಾ ಜನಗಳಿವೆ ಕೂಡ ಒಂದು ಜಾಗಕ್ಕಾಗಿನೇ ಬಂದು ಕಾಯ್ತಾ ಕುಳಿತ್ಕೋತಾರೆ. ಬಟ್ ಆದ್ರೆ ಎಷ್ಟೇ ಹೊತ್ತು ಆದ್ರೂ ಕೂಡ ಯಾವುದೇ ಬೆಳಕು ಇವರ ಕಣ್ಣಿಗೆ ಕಾಣಿಸೋದಿಲ್ಲ. ಅಂಡ್ ತುಂಬಾ ಹೊತ್ತಾಗ್ಬೇಕಾದ್ರೆ ಕೊನೆಗೆ ಕಾಡಿನ ಒಳಗಡೆಯಿಂದ ಒಂದು ವಿಚಿತ್ರವಾದ ಬೆಳಕು ಹೊರಗಡೆ ಬರುತ್ತೆ. ಸೊ ಅದನ್ನ ನೋಡುವಂತ ಜನಗಳು ಕೈಯನ್ನ ಮುಗ್ದು ರಿಚುವಲ್ ಅನ್ನ ಮಾಡಿ ಕಂಪ್ಲೀಟ್ ಅನ್ನ ಮಾಡಿ ಮುಗಿಸಿ ವಾಪಸ್ಸು ಅವರ ಮನೆಗಾಗಿನೇ ಹೊರಟು ಬರ್ತಾರೆ. ಅಂಡ್ ನಮ್ಮ ಮಾಯಾ ಒಂದು ಹುಡುಗಿಯನ್ನ ಪ್ರೀತಿಸಿ ಬರ್ತಾ ಇದ್ದಾನೆ ಅಲ್ವಾ, ಆ ಹುಡುಗಿ ವಾಪಸ್ಸು ಮನೆ ಒಳಗಡೆ ಬಂದು ತಂಗಿಯನ್ನ ನೋಡ್ಬೇಕಾದ್ರೆ ರಕ್ತವೆಲ್ಲ ಕಚ್ಕೊಂಡು ತುಂಬಾನೇ ಗಾಯಗೊಂಡು ಸತ್ತು ಬಿದ್ದೋಗಿರ್ತಾಳೆ. ಸೊ ನನ್ನ ತಂಗಿಗೆ ಏನಾಯ್ತು ಅಂತ ಜೋರಾಗಿನೇ ಕೂಗಾಡ್ಕೊಂಡು ನೋಡ್ತಿರ್ಬೇಕಾದ್ರೆ ಅವಳ ಪಕ್ಕದಲ್ಲಿ ಒಂದು ಉಂಗುರ ಬಿದ್ದಿರೋದನ್ನ ನೋಡ್ಬಿಡ್ತಾಳೆ. ಅಷ್ಟೇ ಅದನ್ನ ನೋಡ್ಬೇಕಾದ್ರೇನೆ ಗೊತ್ತಾಗ್ಬಿಡುತ್ತೆ ಈ ಕೆಲ್ಸವನ್ನ ಮಾಡಿರೋದು ಬೇರೆ ಯಾರು ಅಲ್ಲ, ನಮ್ಮ ಊರಿನ ಜಮೀನ್ದಾರ ಅಂತ ತಿಳ್ಕೊಂಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಆ ಜಮೀನ್ದಾರನನ್ನ ನಾವು ನೋಡ್ಬೇಕಾದ್ರೆ ಈ ಹುಡುಗಿ ಹತ್ರಕ್ಕಾಗಿನೇ ಬಂದು ಬಲವಂತವಾಗಿ ನಡ್ಕೊಂಡಿದ್ದಾನೆ. ಆ ನಂತರ ಒಂದು ಎಣ್ಣೆ ಅಂಗಡಿಗೆ ಹೋಗಿ ಚೆನ್ನಾಗಿನೇ ಶರಾಬನ್ನ ಕುಡಿತಿರ್ತಾನೆ. ಸೊ ಇದನ್ನ ತಿಳ್ಕೊಳ್ಳುವಂತ ಹುಡುಗಿ ಸೀದಾ ಒಂದು ಪಂಜನ್ನ ಎತ್ಕೊಂಡು ಬಂದು ಅವರು ಇರ್ತಾ ಇರುವ ಗುಡಿಸಲಿಗೆನೆ ಬೆಂಕಿಯನ್ನ ಕಚ್ಚಿಸ್ಬಿಡ್ತಾಳೆ. ಸೊ ಆ ಗುಡಿಸಲಿಗೆ ಬೆಂಕಿ ಕಚ್ಕೋಬೇಕಾದ್ರೆ ಅದ್ರ ಒಳಗಡೆ ಇರುವ ಜಮೀನ್ದಾರ ಕೂಡ ತೀರೋಗ್ಬಿಡ್ತಾನೆ. ಆದ್ರೆ ಈ ಹುಡುಗಿ ಬೆಂಕಿಯನ್ನ ಕಚ್ಚಿಸ್ತಾ ಇರೋದನ್ನ ನಮ್ಮ ಮಾಯ ಕೂಡ ನೋಡ್ಬಿಡ್ತಾನೆ. ಆದ್ರೆ ಆ ಹುಡುಗಿಯ ಹತ್ರ ಯಾವುದೇ ವಿಷಯವನ್ನ ಮಾತಾಡೋದಿಲ್ಲ. ಸೊ ನಾನು ಈ ವಿಷಯದ ಬಗ್ಗೆ ಯಾರ ಹತ್ರನವೇ ಕೂಡ ಚರ್ಚೆಯನ್ನ ಮಾಡೋದಿಲ್ಲ. ಅಂಡ್ ನೀನುವೇ ಕೂಡ ಅಪ್ಪಿತಪ್ಪಿ ಇದ್ರ ಬಗ್ಗೆ ಯಾರ ಹತ್ರನವೇ ಮಾತಾಡೋದಿಕ್ಕೆ ಹೋಗ್ಲೇಬೇಡ. ಸೊ ಮೊದ್ಲು ಈ ಜಾಗವನ್ನ ಖಾಲಿ ಮಾಡಿ ನಿನ್ನ ಮನೆಗೆ ಹೋಗು ಅನ್ನೋದಾಗಿನೇ ವಾಪಸ್ಸು ಆ ಹುಡುಗಿಯನ್ನ ಕಳಿಸಿಕೊಡ್ತಾನೆ. ಅಂಡ್ ಇನ್ನೊಂದ್ ಕಡೆ ಆ ಜಮೀನ್ದಾರನ ಮನೆಯವರನ್ನ ನಮ್ಗೆ ತೋರಿಸ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಕೋಪವನ್ನ ಮಾಡ್ಕೊಂಡಿದ್ದಾರೆ. ಈ ಊರಿನ ಜನಗಳು ಒಟ್ಟಾಗಿನೇ ಸೇರ್ಕೊಂಡು ನಮ್ಮ ವಿರುದ್ಧ ಸೇಡನ್ನ ತೀರ್ಸ್ಕೊಳ್ಳೋದಿಕ್ಕೆ ನೋಡ್ತಿದ್ದಾರೆ ಅನ್ಸುತ್ತೆ. ಸೊ ಅದಕ್ಕಾಗಿನೇ ಇವಾಗ ನಮ್ಮ ತಂದೆಯವರ ಪ್ರಾಣವನ್ನ ತೆಗೆದಿದ್ದಾರೆ. ಆದ್ರಿಂದ ಇವರನ್ನ ಮಾತ್ರ ನಾವು ಸುಮ್ಮನೆ ಬಿಡಬಾರ್ದು ಅಂತ ಊರಿನ ಒಳಗಡೆಗಾಗಿನೇ ನುಗ್ಗಿ ಎಲ್ಲವನ್ನ ಎನ್ಕ್ವೈರಿ ಮಾಡೋದಕ್ಕಾಗಿನೇ ಶುರುವನ್ನ ಮಾಡ್ಕೋತಾರೆ. ಸೀದಾ ಊರಿನ ಒಳಗಡೆ ನುಗ್ಗಿ ಬಂದವರು ಯಾರು ಕೈಗೆ ಸಿಗ್ತಾರೋ ಅವ್ರನ್ನ ಹಿಡ್ಕೊಂಡು ಎರ್ರ ಬೀರಿಯಾಗಿ ಬಡಿತಿರ್ತಾರೆ. ಆದ್ರೆ ಇವಾಗ ಘಟನೆಯನ್ನ ಮಾಡಿರ್ತಾ ಇರೋದು ಯಾರು ಅಂತ ಯಾರಿಗನವೇ ಗೊತ್ತಿಲ್ಲ ಅಲ್ವಾ, ಆದ್ರಿಂದ ಊರಿನ ಜನರು ನಮ್ಗೆ ಏನವೇ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಿರ್ತಾರೆ. ಸೊ ಈ ರೀತಿ ಜನಗಳಿಗೆ ಹೊಡಿತಾ ಇರೋದನ್ನ ನೋಡುವಂತ ನಮ್ಮ ಹುಡುಗಿ, ನಾವು ಕೋಪವನ್ನ ಮಾಡ್ಕೊಂಡು ತಪ್ಪನ್ನ ಮಾಡ್ಬಿಡ್ವಾ ಹೇಗೆ, ನಾನು ಮಾಡಿರುವ ತಪ್ಪಿಂದ ಊರಿನ ಜನರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಯೋಚಿಸ್ತಾಳೆ. ಸೊ ಇವಾಗ ಬೇರೆ ದಾರಿ ಇಲ್ಲ, ಅವರ ಮುಂದಕ್ಕಾಗಿನೇ ಹೋಗಿ ಸತ್ಯವನ್ನ ಒಪ್ಕೊಂಡ್ ಬಿಡೋಣ.
ಆವಾಗ್ಲಾದ್ರೂ ನಮ್ಮ ಊರವ್ರನ್ನ ಬಿಡ್ಬಹುದು ಅಂತ ಮುಂದೆ ಬರ್ತಾಳೆ. ಆದ್ರೆ ಇದನ್ನ ನೋಡುವಂತ ನಮ್ಮ ಮಾಯಾ ಅವಳನ್ನ ತೊಡ್ದು ಈ ರೀತಿ ಹೇಳ್ಕೊಳ್ಳೋದ್ರಿಂದ ಎಲ್ಲರಿಗೂ ಕೂಡ ತುಂಬಾನೇ ಅಪಾಯವಾಗುತ್ತೆ. ಅಷ್ಟೇ ಅಲ್ಲದೆ ಈ ಕೆಲ್ಸವನ್ನ ಯಾರು ಮಾಡಿದ್ದಾರೆ ಅಂತ ಒಬ್ರಿಗೂ ಕೂಡ ಯೋಚನೆನೇ ಇಲ್ಲ. ಸೊ ಹೀಗಿರ್ಬೇಕಾದ್ರೆ ನೀನೇನೆ ಯಾಕೆ ಪ್ರಾಬ್ಲಮ್ಗೆ ಹೋಗಿ ಸಿಕ್ಕಾಕೋತೀಯ? ಒಂದ್ ವೇಳೆ ಈ ಕೆಲ್ಸವನ್ನ ಮಾಡಿದ್ದು ನೀನೆ ಅಂತ ಊರವರ ಮುಂದೆ ಒಕ್ಕೊಂಡ್ರವೇ ಕೂಡ ಈ ಊರಿನ ಎಲ್ಲಾ ಜನಗಳವೇ ಕೂಡ ನಿನ್ನ ವಿರುದ್ಧವಾಗಿನೇ ನಿಂತ್ಕೋತಾರೆ. ಆ ಜಮೀನ್ದಾರರ ಮನೆಯವರಿರ್ಲಿ ಊರಿನ ಜನರೇ ನಿನ್ನ ಕಥೆಯನ್ನ ಮುಗಿಸ್ಬಿಡ್ತಾರೆ ಅನ್ನೋದಾಗಿನೇ ತೊಡಿತಾನೆ. ಅಂಡ್ ಇದೇ ರೀತಿಯಾಗಿ ದಿನಗಳು ಕಳೆಯೋದಿಕ್ಕೆ ಕೂಡ ಶುರುವಾಗುತ್ತೆ. ಒಂದು ದಿನ ನಮ್ಮ ಮಾಯಾವನ ಫಾದರ್ಗೆ ಇವನು ಒಂದು ಹುಡುಗಿಯನ್ನ ಇಷ್ಟಪಡ್ತಿರೋದು ಗೊತ್ತಾಗಿದೆ ಅಲ್ವಾ. ಆದ್ರಿಂದ ಫಾದರು ಆ ಹುಡುಗಿಯ ತಂದೆಯ ಹತ್ರಕ್ಕಾಗಿನೇ ಬಂದು ನನ್ನ ಮಗ ನಿನ್ನ ಮಗಳನ್ನ ಇಷ್ಟವನ್ನ ಪಡ್ತಿದ್ದಾನೆ, ಸೊ ಇಬ್ಬರಿಗೆ ಯಾಕೆ ನಾವು ಮದ್ವೆಯನ್ನ ಮಾಡಬಾರ್ದು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಹುಡುಗಿಯ ಫಾದರ್ವೇ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾರೆ. ಸೊ ಫೈನಲ್ ಆಗಿ ಎಲ್ಲರೂ ಸೇರ್ಕೊಂಡು ನಮ್ಮ ಮಾಯಾವನ ಮದ್ವೆಯನ್ನ ಹುಡುಗಿ ಜೊತೆಯಾಗಿನೇ ಮಾಡ್ತಾರೆ. ಅಂಡ್ ಇವರಿಬ್ಬರೇ ಒಂದು ನೆಮ್ಮದಿಯಾದ ಲೈಫ್ ಅನ್ನವೇ ಕೂಡ ಬದುಕೋದಿಕ್ಕೆ ಶುರು ಮಾಡ್ಕೋತಾರೆ. ಅಂಡ್ ಇದೇ ರೀತಿ ದಿನಗಳು ಕಳೀತಾ ಇರ್ಬೇಕಾದ್ರೆ ಮಾಯಾವನ ಹೆಂಡತಿ ಸರಿ ಸುಮಾರು 7 ರಿಂದ 8 ತಿಂಗಳ ಗರ್ಭಿಣಿ ಕೂಡ ಆಗ್ತಾಳೆ. ಆ ನಂತರ ಒಂದು ದಿನ ನಮ್ಮ ಮಾಯಾ ಹೊರಗಡೆ ಕೆಲಸವನ್ನ ಮುಗಿಸಿ ವಾಪಸ್ಸು ಮನೆಗೆ ಬರ್ಬೇಕಾದ್ರೆ ಇವರ ಫಾದರು ತುಂಬಾನೇ ದುಃಖವನ್ನ ಪಟ್ಕೊಂಡು ಅಳ್ತಿರೋದನ್ನ ನೋಡ್ತಾನೆ. ಸೊ ಏನಾಯ್ತುಪ್ಪ, ಏನಕ್ಕಾಗಿ ಅಳ್ತಾ ಇದ್ದೀರಾ ಅಂತ ಮನೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಪಾಪ ಅವಳ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದ್ರೆ ಕೂಡ ಅವಳ ಕಥೆಯನ್ನ ಮುಗಿಸಿ ಹಾಕಿದ್ದಾರೆ. ಸೊ ಇವನ ಪರಿಸ್ಥಿತಿ ಮನಸ್ಥಿತಿ ಯಾವ ರೀತಿ ಇರ್ಬೇಡ, ಆದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಹೆಂಡತಿ ಮತ್ತು ಮಗುವಿನ ಅಂತಿಮ ಸಂಸ್ಕಾರವನ್ನುವೇ ಮಾಡ್ಬೇಕಾಗುತ್ತೆ. ಆದ್ರೆ ಇವನ ಸಂಪೂರ್ಣವಾದ ಜೀವನನೇ ಇವನ ಹೆಂಡತಿ ಆಗಿದ್ಲು ಅಲ್ವಾ, ಆದ್ರಿಂದ ಅವಳನ್ನ ಮರೆಯೋದಿಕ್ಕೆ ಆಗದೆ ಸಮಾಧಿಯ ಹತ್ರಕ್ಕಾಗಿನೇ ಬಂದು ಯಾವಾಗ್ಲೂ ಅಳ್ಕೊಂಡು ಕುಳಿತಿರ್ತಾನೆ. ಇನ್ನೊಂದ್ ಕಡೆಯಲ್ಲಿ ಊರಿನ ಜನಗಳನ್ನ ನಮ್ಗೆ ತೋರಿಸ್ಬೇಕಾದ್ರೆ ನಮ್ಮ ಮಾಯಾವನ ಫಾದರು ಒಂದು ವಿಷಯವನ್ನ ಹೇಳ್ಕೊತಾರೆ. ಈ ಜಮೀನ್ದಾರರ ಕಾಟ ನಮ್ಗೆ ತುಂಬಾನೇ ಸಾಕಾಗ್ಬಿಟ್ಟಿದೆ. ನಿಜವನ್ನ ಹೇಳ್ಬೇಕು ಅಂದ್ರೆ ಇವರ ಹತ್ರ ಯಾವುದೇ ರೀತಿ ತಾಕತ್ತುವೇ ಇಲ್ಲ, ಪವರವೇ ಇಲ್ಲ. ಬದಲಾಗಿ ಸ್ವಲ್ಪ ಹಣವನ್ನ ಇಟ್ಕೊಂಡು ನಮ್ಮ ಮೇಲೆ ಅಧಿಕಾರವನ್ನ ಮಾಡ್ತಾ ಇದ್ದಾರೆ. ನಾವು ಇವರ ಕಾಲ ಕೆಳಗೆ ಯಾವಾಗ್ಲೂ ಗುಲಾಮರಾಗಿನೇ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಇಲ್ಲಿವರೆಗೂ ಇವರು ದೌರ್ಜನ್ಯವನ್ನ ಮಾಡಿರೋದು ಸಾಕು, ಈ ಮುಂದೆ ಇವರ ವಿರುದ್ಧವಾಗಿ ನಿಲ್ಲೋಣ, ಇವರಿಗೆ ತಕ್ಕ ಪಾಠವನ್ನ ಕಲ್ಸೋಣ ಅನ್ನೋದಾಗಿನೇ ಹೇಳ್ಕೊತಾರೆ. ಬಟ್ ಆದ್ರೆ ಈ ಜನಗಳ ಮಧ್ಯೆ ಇರುವ ಒಬ್ಬ ವ್ಯಕ್ತಿ ಈ ಎಲ್ಲಾ ವಿಷಯವನ್ನ ಕೇಳಿಸ್ಕೊಂಡು ಜಮೀನ್ದಾರ ಹತ್ರಕ್ಕಾಗಿನೇ ಬಂದು ಹೇಳ್ಕೊಬಿಡ್ತಾನೆ. ಸೊ ಕೋಪವನ್ನ ಮಾಡ್ಕೊಳ್ಳುವ ಜಮೀನ್ದಾರು ಸೀದಾ ಊರಿನ ಒಳಗಡೆಗಾಗಿನೇ ನುಗ್ಗಿ ಯಾರ್ಯಾರು ಆ ರೀತಿ ಮಾತಾಡ್ಕೊಳ್ತಾ ಇದ್ರೋ ಎಲ್ಲರನ್ನವೇ ಕೂಡ ಒಂದು ಜಾಗಕ್ಕಾಗಿನೇ ಕಟ್ಟಾಕಿ ಸರಿಯಾಗಿನೇ ಬೊಡ್ದು ಅವರ ಪ್ರಾಣವನ್ನವೇ ಕೂಡ ತೆಗೆದ್ಬಿಡ್ತಾರೆ. ಅಂಡ್ ಈ ವಿಷಯ ನಮ್ಮ ಮಾಯಗವೇ ಕೂಡ ಗೊತ್ತಾಗ್ಬೇಕಾದ್ರೆ ಕೆಲ್ಸವನ್ನ ಮಾಡ್ತಿದ್ದವನು ಓಡ್ಕೊಂಡು ಈ ಜಾಗಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಅಷ್ಟು ಹೊತ್ತಿಗೆ ಎಲ್ಲರೂ ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಅಷ್ಟೇ ನಮ್ಮ ಮಾಯ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಇವನ ಮನಸ್ಸು ಇನ್ನವೇ ಕೂಡ ಒಡ್ದೋಗುತ್ತೆ. ಯಾಕಂದ್ರೆ ಇವನ ಫಾದರು, ಚಿಕ್ಕಪ್ಪ, ದೊಡ್ಡಪ್ಪ, ಅಕ್ಕಪಕ್ಕ ಮನೆಯವರು ಅಂಡ್ ಫ್ರೆಂಡ್ಸ್ ಗಳು ಎಲ್ಲರ ಕಥೆನವೇ ಕೂಡ ಮುಗಿಸಿ ಆಗ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಈ ಜಮೀನ್ದಾರು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಇವನ ತಾಯಿಯನ್ನವೇ ಕೂಡ ಕಿತ್ಕೊಂಡಿದ್ದಾರೆ. ಅಂಡ್ ಇವಾಗ ಹೆಂಡತಿ ಮತ್ತೆ ಮಗುವನ್ನವೇ ಕೂಡ ಕಿತ್ಕೊಂಡಿದ್ದಾರೆ. ಅಷ್ಟು ಸಾಕಾಗಲ್ಲ ಅಂತ ಫ್ರೆಂಡ್ಸು ಮತ್ತೆ ಫಾದರ್ ಅನ್ನವೇ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಸೊ ಎಲ್ಲ ನೋವುಗಳನ್ನ ನಮ್ಮ ಮಾಯಾವನ ಕೈಯಲ್ಲೇ ತಡೆಯೋದಿಕ್ಕೇನೆ ಆಗೋದಿಲ್ಲ. ಹಾಗೆ ಇವನ ಸಂಪೂರ್ಣವಾದ ಲೈಫಿನಲ್ಲೇ ಇವನು ಒಂಟಿಯಾಗ್ಬಿಟ್ಟಿದ್ದಾನೆ ಅಲ್ವಾ. ಈ ಒಂಟಿತನ ಇವನಿಗೆ ಯಾವ ಮಟ್ಟಿಗೆ ಕಾಡುತ್ತೆ ಅಂದ್ರೆ ನಮ್ಗೆ ಆಗಿರುವ ಅನ್ಯಾಯಕ್ಕೆ ನಾವು ಸೇಡನ್ನ ತೀರಿಸ್ಕೋಬೇಕು ಅಂತ ಕೋಪವನ್ನ ಮಾಡ್ಕೊತಿರ್ತಾನೆ. ಸೊ ಏನ್ ಮಾಡೋದು, ಯಾವ ರೀತಿ ಸೇಡನ್ನ ತೀರಿಸ್ಕೊಳ್ಳೋದು ಅಂತ ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಇವನ ಯೋಚನೆಗೆ ಬರೋದೇ ಕಾಡಿನ ಒಳಗಡೆ ಇವರ ರಕ್ಷಣೆಯನ್ನ ಮಾಡ್ತಾ ಇರುವ ದೈವ. ನಾನು ಒಂಟಿಯಾಗಂತೂ ಆ ದುಷ್ಟರನ್ನ ಎದುರಿಸೋದಿಕ್ಕೆ ಸಾಧ್ಯವಿಲ್ಲ. ಈ ಅನ್ಯಾಯ ಮತ್ತು ಅಧರ್ಮವನ್ನ ತಡೆಯೋದಿಕ್ಕೆ ಈ ಸಂಪೂರ್ಣವಾದ ನಾಡನ್ನೇ ರಕ್ಷಣೆ ಮಾಡ್ತಾ ಇರುವ ದೈವದ ಮೊರೆಯನ್ನ ಹೋಗೋಣ ಅಂತ ಸೀದಾ ಕಾಡಿನ ಒಳಗಡೆಗಾಗಿ ಬಂದು ಮಣ್ಣಿಗೆ ನಮಸ್ಕಾರವನ್ನುವೇ ಮಾಡಿ ಅದೇ ಮಣ್ಣಿನಿಂದ ಒಂದು ಮೂರ್ತಿಯನ್ನ ರೆಡಿ ಮಾಡ್ತಾನೆ. ನಂತರ ಕಾಡಿನ ಮಧ್ಯಭಾಗದಲ್ಲಿ ಆ ಬೊಂಬೆಯನ್ನ ಮಡಗಿ ನನಗೆ ಯಾವುದೇ ಮಂತ್ರಗಳಿವೆ ಗೊತ್ತಿಲ್ಲ, ಯಾವುದೇ ಪೂಜೆ ಮಾಡುವ ವಿಧಾನವೇ ಗೊತ್ತಿಲ್ಲ, ಏನುವೇ ಗೊತ್ತಿಲ್ಲ, ಬಟ್ ಆದ್ರೆ ನೀನು ಈ ಸಂಪೂರ್ಣವಾದ ಜಾಗದ ರಕ್ಷಣೆಯನ್ನ ಮಾಡಿ ಬರ್ತಿರೋನು. ಇಲ್ಲಿ ನಡೀತಾ ಇರುವ ಅಧರ್ಮವನ್ನ ತಡೆಯೋದಿಕ್ಕೆ ನನ್ಗೆ ಶಕ್ತಿಯನ್ನ ಕೊಡು, ನ್ಯಾಯವನ್ನ ಪಡ್ಕೊಳ್ಳೋದಿಕ್ಕೆ ನನ್ಗೆ ದಾರಿಯನ್ನ ಮಾಡ್ಕೊಡು ಅಂತ ತುಂಬಾನೇ ರಿಚುವಲ್ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಯಾವ ಮಟ್ಟಿಗೆ ಅಂದ್ರೆ ಆ ದೈವಕ್ಕೆ ಇವನ ಪ್ರಾಣವನ್ನವೇ ಕೂಡ ತ್ಯಾಗ ಮಾಡೋದಿಕ್ಕೆ ರೆಡಿಯಾಗಿದ್ದಾನೆ. ಸೊ ಇವನ ಕಠಿಣವಾದ ಪೂಜೆ ಮತ್ತೆ ಪರಿಶ್ರಮವನ್ನ ನೋಡುವ ದೈವ ಈ ಮೂರ್ತಿ ಒಳಗಡೆ ಬಂದು ನಮ್ಮ ಮಾಯಾಗೆ ದರ್ಶನವನ್ನವೇ ಕೂಡ ಕೊಡುತ್ತೆ. ಆದ್ರೆ ನಮ್ಮ ಮಾಯಾಗೆ ಯಾವುದೇ ವಿಶೇಷವಾದ ಶಕ್ತಿಗಳನ್ನ ಕೊಡೋದಿಲ್ಲ. ಒಂದ್ ವೇಳೆ ನಿನ್ಗೆ ವಿಶೇಷವಾದ ಶಕ್ತಿಗಳು ಬೇಕು ಅಂದ್ರೆ ಕೆಟ್ಟತನದ ಬಲಿಯನ್ನ ನನ್ಗೆ ಕೊಡ್ಬೇಕು ಅನ್ನೋದಾಗಿನೇ ಕೇಳುತ್ತೆ. ಸೊ ನಮ್ಮ ಮಾಯ ಕೂಡ ತುಂಬಾನೇ ಯೋಚನೆಯನ್ನ ಮಾಡಿ ನೋಡ್ಬೇಕಾದ್ರೆ ಆ ಜಮೀನ್ದಾರ ಮನೆಯಲ್ಲಿ ಇರೋರು ಎಲ್ಲರೂ ಕೂಡ ಕೆಟ್ಟವ್ರೆ ಅಲ್ವಾ. ಸೊ ಒಂದು ಪ್ರೆಗ್ನೆಂಟ್ ಲೇಡಿಯನ್ನ ನೋಡಿ ಅವಳನ್ನ ಟಾರ್ಗೆಟ್ ಅನ್ನ ಮಾಡ್ಕೋತಾನೆ. ಅಂಡ್ ರಾತ್ರಿ ವೇಳೆಯಲ್ಲಿ ಆ ಪ್ರೆಗ್ನೆಂಟ್ ಲೇಡಿಯನ್ನವೇ ಕೂಡ ಕಿಡ್ನಾಪ್ ಅನ್ನ ಮಾಡಿ ಜಾಗಕ್ಕಾಗಿನೇ ತಂದು ಫೈನಲಿ ಆ ಪ್ರೆಗ್ನೆಂಟ್ ಲೇಡಿಯನ್ನ ಈ ದೈವಕ್ಕೆ ಬಳಿಯನ್ನಾಗಿನೇ ಕೊಡ್ತಾನೆ.
ಆದ್ರಿಂದ ಖುಷಿಯಾಗುವ ದೈವ ಕೂಡ ಇವನಿಗೆ ವಿಶೇಷವಾದ ಒಂದು ಶಕ್ತಿಯನ್ನ ಕೊಡುತ್ತೆ. ಅಂಡ್ ಆ ಶಕ್ತಿ ಯಾವುದು ಅಂದ್ರೆ ಇವನಿಗೆ ಇಷ್ಟ ಬಂದ ರೂಪಕ್ಕೆ ಬದಲಾಗೋದು. ಹಾವಿನ ರೂಪಕ್ಕಾಗಿರ್ಬಹುದು, ಎಮ್ಮೆಯ ರೂಪಕ್ಕಾಗಿರ್ಬಹುದು, ದನದ ರೂಪಕ್ಕಾಗಿರ್ಬಹುದು, ಇವನಿಗೆ ಇಷ್ಟ ಬಂದ ರೂಪಕ್ಕೆ ಇವನು ಬದಲಾಗಬಹುದು. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಇವನು ಅಸಲಿಯಾದ ಮನುಷ್ಯನ ರೂಪಕ್ಕೆ ಬರ್ಬೇಕು ಅಂದ್ರೆ ಪವಿತ್ರವಾದ ಹಳದಿ ನೀರನ್ನ ಇವನಿಗೆ ಅಭಿಷೇಕವನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ಶಕ್ತಿಯನ್ನ ಇವನು ಪ್ರಯೋಗವನ್ನ ಮಾಡ್ಬೇಕು ಅಂದ್ರೆ ಇವನ ಸಹಾಯಕ್ಕಾಗಿ ಬೇರೆ ಒಬ್ರು ಬೇಕೇ ಬೇಕು. ಸೊ ಇದ್ರ ಬಗ್ಗೆನೆ ಯೋಚನೆಯನ್ನ ಮಾಡ್ಕೊಂಡು ಒಂದು ಬೆಟ್ಟದ ಮೇಲೆ ಇವನು ಕುಳಿತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಲೇಡಿ ಬಂದು ಆ ಬೆಟ್ಟದಿಂದ ನೆಗೆಯೋದಕ್ಕಾಗಿನೇ ನೋಡ್ತಿರ್ತಾಳೆ. ಸೊ ಇದನ್ನ ನೋಡುವ ನಮ್ಮ ಮಾಯ ಹತ್ರಕ್ಕಾಗಿನೇ ಬಂದು ಆ ಲೇಡಿಯನ್ನ ತಡಿತಾನೆ. ಅಂಡ್ ಏನಮ್ಮ ಮಾಡ್ತಾ ಇದೀಯ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಲೇಡಿ ಕೂಡ ಇಲ್ಲಿಂದ ಬಿದ್ದು ತೀರೋಗೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಆ ಜಮೀನ್ದಾರ ಮನೆಯವರು ಎಲ್ಲರೂ ಸೇರ್ಕೊಂಡು ನನ್ನ ತಂದೆ ಕಥೆಯನ್ನ ಮುಗಿಸಿದ್ದಾರೆ. ಅವರ ಪ್ರಕಾರ ನನ್ನ ತಂದೆಯವರು ಅವರ ಮನೆಯಲ್ಲಿ ಕಳ್ಳತನವನ್ನ ಮಾಡಿದಾರಂತೆ. ಸೊ ಅದಕ್ಕಾಗಿನೇ ಅವರ ಕಥೆಯನ್ನ ಮುಗಿಸ್ಬಿಟ್ರು ಅನ್ನೋದಾಗಿನೇ ಹೇಳ್ಕೊಂಡು ತೀರೋಗೋದಿಕ್ಕಾಗಿನೇ ಬಂದಿದ್ದಾಳೆ. ಸೊ ಇದನ್ನ ಕೇಳುವಂತಹ ನಮ್ಮ ಮಾಯ ನಿನ್ನ ಪ್ರಾಣವನ್ನ ತ್ಯಾಗ ಮಾಡುವಂತಹ ಯಾವುದೇ ಅಗತ್ಯ ಇಲ್ಲ, ಯಾಕಂದ್ರೆ ನಾವು ಒಟ್ಟಾಗಿನೇ ಸೇರ್ಕೊಂಡು ಆ ಜಮೀನ್ದಾರಿಗೆ ತಕ್ಕ ಪಾಠವನ್ನ ಕಲ್ಸೋಣ. ಕೇವಲ ನನ್ನ ಜೊತೆಯಾಗಿದ್ಕೊಂಡು ಒಂದು ಸಹಾಯವನ್ನ ಮಾಡಿದ್ರೆ ಸಾಕು ಅನ್ನೋದಾಗಿನೇ ಕರ್ಕೊಂಡು ಬರ್ತಾನೆ. ನಂತರ ಅವಳನ್ನವೇ ಕೂಡ ಕರ್ಕೊಂಡು ನಡೆದಿರುವ ಎಲ್ಲಾ ವಿಷಯವನ್ನವೇ ಹೇಳ್ಕೊತಾನೆ. ಅಂಡ್ ಸೀದಾ ಕಾಡಿನ ಒಳಗಡೆ ಇವನು ಪೂಜೆಯನ್ನ ಮಾಡುವ ಜಾಗಕ್ಕಾಗಿನವೇ ಬಂದು ದೈವದ ಮುಂದೆ ಕುಳಿತುಕೊಂಡು ತುಂಬಾನೇ ರಿಚುವಲ್ ಗಳನ್ನವೇ ಕೂಡ ಪರ್ಫಾರ್ಮ್ ಅನ್ನ ಮಾಡ್ತಾನೆ. ಸೊ ಫೈನಲ್ ಆಗಿ ದೈವ ಕೂಡ ಇವನಿಗೆ ಮತ್ತೆ ಆ ಲೇಡಿಗೆ ಒಂದು ಪವರ್ ಅನ್ನವೇ ಕೂಡ ಕೊಟ್ಬಿಡುತ್ತೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಮಾಯ ಕೂಡ ಇವನಿಗೆ ಬೇಕಾದ ರೂಪಗಳನ್ನ ತಗೋತಾನೆ. ಅಂಡ್ ಮೊದಲನೇದಾಗಿ ಇವನು ತಗೊಂಡಿರೋದು ಒಂದು ಹಸುವಿನ ರೂಪವಾಗಿರುತ್ತೆ. ಆ ನಂತರ ಆ ಲೇಡಿ ಅರಿಶಿನದ ನೀರನ್ನ ನಮ್ಮ ಮಾಯವನ ಮೇಲೆ ಹಾಕ್ಬೇಕಾದ್ರೆ ಇವನುವೇ ಕೂಡ ತನ್ನ ಅಸಲಿಯಾದ ರೂಪಕ್ಕಾಗಿನೇ ಬದಲಾಗ್ತಾನೆ. ಸೊ ಇದೇ ರೀತಿಯಾಗಿ ನಮ್ಮ ಮಾಯಾ ಪ್ರತಿದಿನ ಹಸುವಿನ ರೂಪವನ್ನ ತಗೊಂಡು ಆ ಜಮೀನ್ದಾರ ಮನೆಯಲ್ಲಿರುವ ಒಬ್ಬೊಬ್ಬರ ಕಥೆಯನ್ನವೇ ಕೂಡ ಮುಗಿಸ್ತಾ ಬರ್ತಾನೆ. ಯಾಕಂದ್ರೆ ನಾರ್ಮಲ್ ಆಗಿ ಇವನು ಮನುಷ್ಯನ ರೂಪದಲ್ಲಿ ಹೋದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಲ್ವಾ. ಆದ್ರಿಂದ ಯಾವ್ದೋ ಪ್ರಾಣಿ ಇವರ ಕಥೆಯನ್ನ ಮುಗಿಸ್ತಾ ಇದೆ ಅಂತ ಎಲ್ಲರೂ ತಿಳ್ಕೊಳ್ಳಿ ಅನ್ನೋದಾಗಿ ಒಂದೊಂದು ದಿನ ಒಬ್ಬೊಬ್ಬರ ಕಥೆಯನ್ನ ಮುಗಿಸಿ ಬರ್ತಾ ಇದ್ದಾನೆ. ಅಂಡ್ ಅದು ಅಲ್ಲದೆ ನಮ್ಮ ಮಾಯಾ ಒಂದು ಲೇಡಿಯ ಜೊತೆಯಾಗಿ ಬದುಕೋದಿಕ್ಕೆ ಶುರು ಮಾಡಿದ್ದಾನೆ ಅಲ್ವಾ. ಸೊ ಇವಾಗ ಇಬ್ಬರವೇ ಕೂಡ ಒಟ್ಟಿಗೆ ಇರೋದ್ರಿಂದ ಇಬ್ಬರಲ್ಲಿವೇ ಲವ್ ಸ್ಟಾರ್ಟ್ ಆಗಿ ರಿಲೇಶನ್ ಅಲ್ಲಿ ಬದುಕೋದಿಕ್ಕೆ ಶುರು ಮಾಡ್ತಾರೆ. ಅಂಡ್ ದಿನಗಳು ಕಳೀತಾ ಇಬ್ಬರ ಬಾಂಡಿಂಗು ಇನ್ನವೇ ಸ್ಟ್ರಾಂಗ್ ಆಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂಡ್ ಫೈನಲಿ ಆ ಲೇಡಿ ಕೂಡ ಇವಾಗ ಪ್ರೆಗ್ನೆಂಟ್ ಆಗ್ತಾಳೆ. ನಂತರ ಒಂದು ದಿನ ಲೇಡಿ ನಮ್ಮ ಮಾಯನ ಹತ್ರ ಒಂದು ವಿಷಯನ ಕೇಳ್ಕೊಂಡು ನನ್ಗೆ ಕೇವಲ ಒಂದೇ ಒಂದು ಆಸೆ ಇದೆ, ಅದನ್ನ ನೆರವೇರಿಸ್ತೀನಿ ಅಂತ ಕೇಳ್ಬೇಕಾದ್ರೆ ನಮ್ಮ ಮಾಯ ಕೂಡ ಖಂಡಿತ ಅದನ್ನ ನೆರವೇರಿಸ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸರಿ, ಹಾಗಿದ್ರೆ ಇವತ್ತು ಆ ಸಮಯ ಬಂದ್ಬಿಟ್ಟಿದೆ, ನನ್ನ ತಂದೆ ಕಥೆಯನ್ನ ಯಾರೋ ಮುಗಿಸಿದ್ರೋ ಇವತ್ತು ಅವನ ಕಥೆಯನ್ನ ಮುಗಿಸ್ಲೇಬೇಕು ಅನ್ನೋದಾಗಿ ಕೇಳ್ಕೊತಾಳೆ. ಸೊ ನಮ್ಮ ಮಾಯ ಕೂಡ ಸರಿ ಓಕೆ ಅಂತ ಮತ್ತೆ ರಿಚುವಲ್ ಗಳನ್ನ ಶುರು ಮಾಡ್ಕೊಂಡು ಒಂದು ಎಮ್ಮೆಯ ರೂಪಕ್ಕೆ ಬದಲಾಗಿ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಫೈನಲಿ ಆ ವ್ಯಕ್ತಿಯನ್ನುವೇ ಕೂಡ ಅಟ್ಟಾಡಿಸಿ ಅವನ ಕಥೆಯನ್ನ ಮುಗಿಸಿ ವಾಪಸ್ ಬರ್ತಾನೆ. ಅಂಡ್ ಇವಳ ಆಸೆ ಈಡೇರಿದೆ ಅಂತ ನಮ್ಮ ಮಾಯ ಕೂಡ ಹೇಳ್ಕೋಬೇಕಾದ್ರೆ ಅದನ್ನ ತಡೆಯೋದಕ್ಕೆ ಆಗದೆ ತುಂಬಾನೇ ಹ್ಯಾಪಿ ಆಗ್ಬಿಡ್ತಾಳೆ ಆ ಲೇಡಿ. ಅಂಡ್ ಇವಾಗ ನಮ್ಮ ಮಾಯಾಗೆ ಗೊತ್ತಿಲ್ದೇ ಇರುವಂತಹ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಅಂದ್ರೆ ಒಂದು ದಿನ ಇವಳು ನದಿಯ ಹತ್ರಕ್ಕಾಗಿನೇ ಬರ್ತಿರ್ಬೇಕಾದ್ರೆ ಆ ಜಮೀನ್ದಾರರ ಮನೆಯಲ್ಲಿರುವ ಎಲ್ಲಾ ಹೆಣ್ಣು ಮಕ್ಕಳುವೆ ಅದೇ ನದಿಗಾಗಿನೇ ಬಂದು ಸ್ನಾನವನ್ನ ಮಾಡ್ತಿರ್ತಾರಂತೆ. ಅಂಡ್ ಆ ರೀತಿ ಸ್ನಾನವನ್ನ ಮಾಡ್ತಿರ್ಬೇಕಾದ್ರೆ ಅವರು ಹಾಕೊಂಡಿರುವ ಎಲ್ಲಾ ಒಡವೆಗಳನ್ನ ತೆಗೆದು ಮಡಗಿರ್ತಾರೆ. ಸೊ ಆ ಒಡವೆಗಳನ್ನ ನೋಡ್ಬೇಕಾದ್ರೆ ನನ್ಗೆ ಆಸೆ ಬಂದು ಅವುಗಳನ್ನ ಮಾರಿದ್ರೆ ನಾವು ಶ್ರೀಮಂತರಾಗಬಹುದು, ನಮ್ಮ ಕಷ್ಟವೆಲ್ಲ ಮುಗ್ದೋಗುತ್ತೆ ಅಂತ ತಿಳ್ಕೊಂಡು ಆ ಚಿನ್ನವನ್ನ ಕದಿಯೋದಕ್ಕಾಗಿನ ಪ್ಲಾನ್ ಅನ್ನ ಮಾಡಿ ಎಲ್ಲಾ ಚಿನ್ನವನ್ನ ಎತ್ಕೊಂಡು ಬಂದೆ. ಬಟ್ ಆದ್ರೆ ಈ ವಿಷಯವನ್ನ ತಿಳ್ಕೊಳ್ಳುವ ಜಮೀನ್ದಾರು ನನ್ನ ತಂದೆ ಅದನ್ನ ಕದ್ದಿದ್ದಾರೆ ಅಂತ ತಿಳ್ಕೊಂಡು ಸೀದಾ ನನ್ನ ಫಾದರ್ನ ಕಥೆಯನ್ನ ಮುಗಿಸ್ಬಿಟ್ರು ಅನ್ನೋದಾಗಿ ಎಲ್ಲಾ ವಿಷಯವನ್ನ ಹೇಳ್ಕೊತಾಳೆ. ಅಷ್ಟೇ ಈ ಮಾತನ್ನ ಕೇಳ್ತಿದಾಗೆ ನಮ್ಮ ಮಾಯಾಗೆ ಏನ್ ಮಾಡ್ಬೇಕು ಅನ್ನೋದೇ ತಲೆನೇ ಓಡೋದಿಲ್ಲ. ಇವಳು ಆ ಚಿನ್ನಗಳನ್ನ ಕದ್ದಿರೋದು ತಪ್ಪೋ ಸರಿನೋ ನನ್ಗಂತವೇ ಗೊತ್ತಿಲ್ಲ. ಬಟ್ ಆದ್ರೆ ಇಲ್ಲಿವರೆಗೂ ಇವಳು ನಮ್ಮ ಹತ್ರ ಸುಳ್ಳನ್ನ ಹೇಳ್ಕೊಂಡು ಸತ್ಯವನ್ನ ಮುಚ್ಚಿಡಿ ಬಂದಿದ್ದಾಳೆ. ಸೊ ಇವಾಗ ಇವಳ ಕಥೆಯನ್ನ ಏನು ಮಾಡೋಣ ಅನ್ನೋದಾಗಿನೇ ಯೋಚಿಸ್ತಾನೆ. ಬಟ್ ಆದ್ರೆ ಇವಳಿಗೆ ಓಡ್ದು ಇವಳ ಕಥೆನವೇ ಮುಗಿಸೋದಕ್ಕೆ ಆಗಲ್ಲ ಅಲ್ವಾ, ಯಾಕಂದ್ರೆ ಇವನ ಮಗು ಅವಳ ಹೊಟ್ಟೆಯಲ್ಲಿ ಆಲ್ರೆಡಿ ಬೆಳೀತಾ ಇದೆ. ಸೊ ಜಗತ್ತನ್ನೇ ಕಾಣ್ದೇ ಇರುವಂತಹ ಮಗುವಿಗೆ ನಾವು ಶಿಕ್ಷೆ ಕೊಡೋದು ಸರಿಯಲ್ಲ ಅಂತ ಯೋಚಿಸ್ತಾನೆ. ಅಂಡ್ ನಂತರ ನಾವು ಏನನ್ನ ಮಾಡ್ಬೇಕು ಅಂತ ಗೊತ್ತಾಗ್ದಿರ ಸಂಪೂರ್ಣ ಊರನ್ನ ಒಂದು ರೌಂಡ್ ಸುತ್ತಿ ಬರ್ತಾನೆ. ಆ ನಂತರ ಇವನು ನಾರ್ಮಲ್ ಆಗಿ ರಿಚುವಲ್ ಅನ್ನ ಮಾಡುವ ಜಾಗ ಇದೆ ಅಲ್ವಾ, ಸೊ ಅಲ್ಲಿಗೆ ಬಂದು ಒಂದು ಭಯಂಕರವಾದ ದೊಡ್ಡ ರಿಚುವಲ್ ಅನ್ನೇ ಶುರುವನ್ನ ಮಾಡ್ಕೋತಾನೆ. ಅಂಡ್ ಹೆಂಡತಿಯ ಮೇಲೆ ಇವನಿಗೆ ತುಂಬಾನೇ ಕೋಪವೆಲ್ಲ ಬಂದಿದೆ. ಬಟ್ ಆದ್ರೂ ಕೂಡ ಇವನ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ. ನಂತರ ಇವಾಗ ದೈವದ ಹತ್ರ ಏನನ್ನ ಕೇಳ್ಕೊತಾನೆ ಅಂದ್ರೆ, ನಾನು ನಿಜಕ್ಕವೇ ಎಂತ ತಪನ ಮಾಡ್ಬಿಟ್ಟೆ ಅಂತ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ. ನೀನು ಕೊಟ್ಟಿರುವ ಶಕ್ತಿಯನ್ನ ಜಗತ್ತಿನ ಒಳ್ಳೆಯದಕ್ಕಾಗಿ ನಾನು ಬಳಸ್ಕೋಬೇಕಾಗಿತ್ತು. ಬಟ್ ಆದ್ರೆ ಆ ಶಕ್ತಿಯನ್ನ ಬಳಸ್ಕೊಂಡು ನನ್ನ ಸೇಡನ್ನ ತೀರ್ಸೋದಕ್ಕಾಗಿ ಎಷ್ಟೋ ಜನರ ಕಥೆಯನ್ನ ನಾನು ಮುಗಿಸ್ಬಿಟ್ಟಿದ್ದೀನಿ. ಸೊ ನಾನು ಮಾಡಿರುವ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಯೋಚನೆಯನ್ನ ಮಾಡಿ ಆ ದೈವಕ್ಕೆ ಇವನು ಸಮರ್ಪಣೆಯನ್ನ ಮಾಡ್ಕೊಳ್ಳೋದಿಕ್ಕೆ ರೆಡಿ ಆಗ್ತಾನೆ.
ಅಂಡ್ ಅದೇ ರೀತಿಯಾಗಿ ಇವನ ದೇಹವನ್ನವೇ ಕೂಡ ದೈವದ ಹೆಸರಿನಲ್ಲಿ ತ್ಯಾಗವನ್ನ ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಸ್ಟೋರಿಯನ್ನ ಪ್ರೆಸೆಂಟ್ ಗೆನೆ ಶಿಫ್ಟ್ ಅನ್ನ ಮಾಡ್ತಾರೆ. ಹಾಗೆ ಇವಾಗ್ಲೇನೆ ಗೊತ್ತಾಗುತ್ತೆ ನಮ್ಮ ಮಾಸ್ಟರು ಬೇರೆ ಯಾರು ಬಿ ಅಲ್ಲ, ಅದೇ ಆ ಮಾಯಾ ಕೊನೆಯದಾಗಿ ಅವನ ಪ್ರಾಣವನ್ನ ತ್ಯಾಗ ಮಾಡ್ಬೇಕಾದ್ರೆ ಅವನ ಹೊಸ ಹೆಂಡತಿಯ ಹೋಟೆಯಲ್ಲಿ ಒಂದು ಮಗು ಬೆಳೀತಾ ಇತ್ತು ಅಲ್ವಾ, ಆ ಮಗುವಿನ ವಂಶಕ್ಕೆ ಸೇರಿರೋರೆ ನಮ್ಮ ಮಾಸ್ಟರ್. ಅಂಡ್ ಅದೇ ಕಾರಣಕ್ಕೆ ಅವತ್ತು ಆ ಮಾಯಾ ಪೂಜೆಯನ್ನ ಮಾಡಿರುವ ಮೂರ್ತಿಗೆನೆ ಇವತ್ತಿನ ವರ್ಗವೇ ಅವನ ಕುಟುಂಬದವರು ಪೂಜೆಯನ್ನ ಮಾಡ್ಕೊಂಡು ಬರ್ತಾನೆ ಇರೋದು. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಅರ್ಜುನ್ ಮತ್ತೆ ಲೀಲಾ ಇಬ್ಬರನ್ನವೇ ಕೂಡ ತೋರಿಸ್ಬೇಕಾದ್ರೆ ಇವರಿಬ್ಬರವೇ ಲವ್ನಲ್ಲಿ ಇನ್ನವೇ ಕ್ಲೋಸ್ ಆಗ್ಬಿಟ್ಟಿದ್ದಾರೆ ಅಲ್ವಾ. ಸೊ ಯಾವಾಗ್ಲೂ ಜನಗಳು ಇಲ್ದೇ ಇರುವ ಜಾಗಕ್ಕಾಗಿನೇ ಬಂದು ಲವ್ ಅನ್ನ ಮಾಡ್ತಿರ್ತಾರೆ. ಅಂಡ್ ಅದೇ ರೀತಿ ಇವಾಗ್ಲೂ ಕೂಡ ಒಂದು ಜಾಗದಲ್ಲಿ ಕುಳಿತು ಮಾತಾಡ್ತಾ ಇರ್ಬೇಕಾದ್ರೆ ಅದೇ ರಾಹುಲ್ ಅನ್ನುವ ಒಂದು ಹುಡುಗ ಯಾವಾಗ್ಲೂ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದಾನೆ ಅಲ್ವಾ. ಸೊ ಅವರಿಗೆ ಕೋಪ ಇವಾಗ ಯಾವ ರೇಂಜ್ಗೆ ಬದಲಾಗ್ಬಿಡುತ್ತೆ ಅಂದ್ರೆ ನಮ್ಮ ಅರ್ಜುನ ಜೊತೆ ಫೈಟ್ ಅನ್ನ ಮಾಡೋದು, ಟ್ರೈನಿಂಗ್ ಅನ್ನ ತಗೊಳ್ಳೋದು, ಇವನಿಗೆ ಹೊಡೆಯೋದಿಕ್ಕಾಗಿನೇ ಟ್ರೈ ಅನ್ನ ಮಾಡ್ತಿರ್ತಾನೆ. ಮಾರ್ಷಲ್ ಆರ್ಟ್ಸ್ ಅನ್ನ ಪ್ರಾಕ್ಟೀಸ್ ಮಾಡುವ ನೆಪದಲ್ಲಿ ಕರೆದು ಜಗಳವನ್ನ ಮಾಡೋದಿಕ್ಕಾಗಿನೇ ನೋಡ್ತಿರ್ತಾನೆ. ನಮ್ಮ ಮಾಸ್ಟರ್ ಅವಳ ಮಗಳು ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಬೇರೆ ಯಾರ್ಗವೇ ಕೂಡ ಸಿಗ್ಬಾರ್ದು ಅಂತ ಹೇಗಾದ್ರೂ ಮಾಡಿ ಅರ್ಜುನ್ ಅವನ ಕಥೆಯನ್ನ ಮುಗಿಸ್ಬಿಡೋಣ ಅಂತಾನೆ ನೋಡ್ತಾ ಇದ್ದಾನೆ. ನೆಕ್ಸ್ಟ್ ಒಂದಿನ ನಮ್ಮ ಅರ್ಜುನ್ ಮತ್ತೆ ಲೀಲಾ ಒಂದು ಬೆಟ್ಟದ ಮೇಲೆ ಕುಳಿತು ಮಾತಾಡ್ತಿರ್ತಾರೆ. ಬಟ್ ಆದ್ರೆ ಸಡನ್ ಆಗಿ ಹಿಂದಗಡೆಯಿಂದ ಒಂದು ಕೈ ಬಂದು ನಮ್ಮ ಲೀಲಾ ಅವಳನ್ನ ಬೆಟ್ಟದಿಂದಾನೇ ಕೆಳಗಡೆಗಾಗಿನೇ ತಳ್ಬಿಡುತ್ತೆ. ಆ ನಂತರ ನಮ್ಮ ಅರ್ಜುನ್ ಅವನನ್ನೇ ಕೂಡ ಹೇಳ್ಕೊಂಡು ಅವರ ಮನೆಯಲ್ಲಿ ತಂದು ಕೂಡಾಕ್ತಾರೆ. ಅಂಡ್ ಮಧ್ಯಾಹ್ನ ಕಳೆದು ಸಂಜೆ ಆಗುತ್ತೆ, ಸಂಜೆ ಕಳೆದು ರಾತ್ರಿ ಆಗುತ್ತೆ. ಬಟ್ ಆದ್ರೂ ನಮ್ಮ ಲೀಲಾ ಮನೆಗೆ ಬಂದಿಲ್ಲ ಅಲ್ವಾ. ಸೊ ಗಾಬರಿಯನ್ನ ಮಾಡ್ಕೊಳ್ಳುವಂತಹ ನಮ್ಮ ಮಾಸ್ಟರ್ ಎಲ್ಲಾ ಕಡೆನವೇ ಹುಡುಕಿ ಬೇರೆ ದಾರಿ ಇಲ್ದೆ ತಂಬೂರನ್ನವನ ಹತ್ರಕ್ಕಾಗಿನೇ ಬರ್ತಾರೆ. ಯಜಮಾನ್ರೆ, ನನ್ನ ಮಗಳು ಮಧ್ಯಾಹ್ನದಿಂದ ಎಲ್ಲನೂ ಕಾಣಿಸ್ತಾನೆ ಇಲ್ಲ. ಸೊ ಎಲ್ಲಿಗೆ ಹೋದ್ಲೋ ಏನಾದ್ಲೋ ಗೊತ್ತಿಲ್ಲ, ದಯವಿಟ್ಟು ಹುಡುಗಿ ಕೊಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಆ ತಂಬೂರನ್ ಕೂಡ ನೀವು ಚಿಂತೆಯನ್ನ ಮಾಡ್ಬೇಡಿ, ಎಲ್ಲೇ ಇದ್ರುವೆ ಹುಡ್ಕೋಣ ಅನ್ನೋದಾಗಿ ಧೈರ್ಯವನ್ನ ಕೊಡ್ತಾನೆ. ಅಂಡ್ ಕೂಡಕ್ಕೆ ಮಡಗಿರುವ ನಮ್ಮ ಅರ್ಜುನ್ ಅವನನ್ನ ನೋಡ್ಬೇಕಾದ್ರೆ ಅವನಿಗೆ ನಿದ್ರೆ ಕೂಡ ಬರ್ತಾನೆ ಇರೋದಿಲ್ಲ. ಸೊ ನನ್ನ ಲೀಲಾ ಅವಳನ್ನ ನನ್ನ ಕಣ್ಣ ಮುಂದೆನೆ ಬೆಟ್ಟದಿಂದ ಕೆಳಗಡೆಗೆ ತಳ್ಳಿಬಿಟ್ಟಿದ್ದಾರೆ. ಸೊ ಅವಳ ಪರಿಸ್ಥಿತಿ ಏನಾಗಿದ್ಯೋ ಏನ್ ಕಥೆನೋ ಅನ್ನೋದಾಗಿ ನರಳ್ತಾ ಇರ್ತಾನೆ. ಆ ನಂತರ ಮನೆಯಿಂದ ಎಸ್ಕೇಪ್ ಆಗಿ ನದಿಯ ಹತ್ರಕ್ಕಾಗಿನವೇ ಕೂಡ ಓಡ್ಕೊಂಡು ಬರ್ತಾನೆ. ಅಂಡ್ ಅಲ್ಲಿ ಬಂದು ನನ್ನ ಲೀಲಾ ಇಲ್ಲ ಅಂದ್ರೆ ನಾನುವೇ ಕೂಡ ಬದುಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಯೋಚಿಸಿ ಅವಳ ವೇಲನ್ನ ಇಟ್ಕೊಂಡು ಸೀದಾ ನೀರಿನ ಒಳಗಡೆಗಾಗಿನೇ ಬಿದ್ದು ಇವನವೇ ಕೂಡ ತೀರೋಗ್ಬಿಡ್ತಾನೆ. ಅಂಡ್ ಇವಾಗ ನಮ್ಮ ಮಾಸ್ಟರ್ವೇ ಕೂಡ ಮಗಳು ಎಲ್ಲಿಗೆ ಹೋಗ್ಬಿಡ್ಲು ಅಂತ ಎಲ್ಲ ಕಡೆ ಹುಡುಕಿ ಬರ್ತಿದ್ರು ಅಲ್ವಾ. ಅದೇ ರೀತಿ ಹುಡಿಕೊಂಡು ರಾಹುಲ್ ಅವನ ಹತ್ರಕ್ಕಾಗಿನವೇ ಕೂಡ ಬಂದು ನನ್ನ ಮಗಳನ್ನ ನೀನು ಯಾವಾಗ್ಲೂ ಫಾಲೋವನ್ನ ಮಾಡ್ಕೊಂಡು ಬರ್ತಾ ಇದೆಯಲ್ವಾ. ಸೊ ಅವಳು ಎಲ್ಲಿಗೆ ಹೋದ್ಲು ನಿಜವನ್ನ ಹೇಳ್ಕೊ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ರಾಹುಲ ನಿಮ್ಮ ಮಗಳು ಎಲ್ಲಿಗೆ ಹೋದ್ಲು ಅಂತ ನನ್ಗೆ ಖಂಡಿತ ಗೊತ್ತಿರ್ತಾ ಇಲ್ಲ, ಬಟ್ ಆದ್ರೆ ಅವಳು ಕಾಣಿಯಾಗಿರೋದ್ರ ಹಿಂದೆ ನನ್ನ ಫಾದರ್ ಅವರ ಕೈವಾಡ ಇದೆ ಅನ್ನೋದಾಗಿ ಒಪ್ಕೋತಾನೆ. ಅಷ್ಟೇ ಇವಾಗ ನಮ್ಮ ಮಾಸ್ಟರ್ಗೆ ಯಾವ ಲೆವೆಲ್ಗೆ ಕೋಪ ಬರುತ್ತೆ ಅಂದ್ರೆ ನಮ್ಮ ಮಗಳಿಗೆ ಏನೇನೋ ಮಾಡ್ಬಿಟ್ಟಿದ್ದಾರೆ ಅಂತ ಫುಲ್ಲು ಹೈಪರ್ ಆಗಿ ಸೀದಾ ಈ ರಾಹುಲ್ ಅವನ ಫಾದರ್ನ ಹತ್ರಕ್ಕಾಗಿನೇ ಬಂದು ಎರ್ರ ಬೀರಿಯಾಗಿನೇ ವಾಂಚಿಸ್ತಾರೆ. ನಂತರ ನನ್ನ ಮಗಳು ಎಲ್ಲಿ ಏನನ್ನ ಮಾಡಿದ್ರಿ ಅನ್ನೋದಾಗಿ ಕ್ವಶನ್ ಗಳನ್ನ ಕೇಳ್ಬೇಕಾದ್ರೆ ಆ ಫಾದರವೇ ಕೂಡ ನಿಜವನ್ನ ಹೇಳ್ಕೊತಾರೆ. ಇದನ್ನ ಮಾಡ್ಸಿರೋದು ಬರೀ ಯಾರಿವೆ ಅಲ್ಲ, ನಮ್ಮ ಊರಿನ ಜಮೀನ್ದಾರರಾಗಿರುವ ತಂಬೂರನವ್ರೇನೆ. ಹೇಳಿ ಕೇಳಿ ನಿಮ್ಮ ಜಾತಿನೇ ಬೇರೆಯಾಗಿದೆ, ಜಮೀನ್ದಾರರ ಜಾತಿನೇ ಬೇರೆಯಾಗಿದೆ ಅಲ್ವಾ. ಹೀಗಿರ್ಬೇಕಾದ್ರೆ ನಿಮ್ಮ ಮಗಳಾಗಿರುವ ಲೀಲಾ ಮತ್ತೆ ಜಮೀನ್ದಾರರ ಮಗನಾಗಿರ್ತಾ ಇರುವ ಅರ್ಜುನ್ ಇಬ್ಬರವೇ ಕೂಡ ಪ್ರೀತಿ ಮಾಡ್ತಾ ಇರುವ ವಿಷಯ ತಂಬೂರನ್ ಅವರಿಗೆ ಗೊತ್ತಾಗಿದೆ. ಸೊ ಅವರ ಮನೆಗೆ ಬೇರೆ ಜಾತಿಯ ಮಗಳನ್ನ ತರೋದಿಕ್ಕೆ ಇಷ್ಟ ಇಲ್ಲದೆ ಇರೋದ್ರಿಂದ ಸೀದಾ ನಿಮ್ಮ ಮಗಳ ಚಾಪ್ಟರ್ ಅನ್ನ ಕ್ಲೋಸ್ ಅನ್ನ ಮಾಡ್ಸಿದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಮಾಸ್ಟರ್ ಅವರ ಮನಸ್ಥಿತಿ ಯಾವ ರೀತಿ ಇರ್ಬೇಡ, ನಾವು ಇಲ್ಲಿವರೆಗೂ ನ್ಯಾಯ ಧರ್ಮ ಸತ್ಯವನ್ನ ಪಾಲನೆಯನ್ನ ಮಾಡ್ಕೊಂಡೇನೆ ಬರ್ತಾ ಇದೀವಿ. ಬಟ್ ಆದ್ರೆ ಅಧಿಕಾರವನ್ನ ಮಡಗಿರುವಂತಹ ಈ ಅಹಂಕಾರಿ ಜಮೀನ್ದಾರರು ಯಾವಾಗ್ಲೂ ನಮ್ಮ ಮೇಲೆ ಶೋಷಣೆಯನ್ನ ಮಾಡಿನೇ ಬರ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ನಮ್ಮ ದೈವವನ್ನ ಆರಾಧನೆಯನ್ನ ಮಾಡಿ ಬರ್ತಾ ಇದೀವಿ. ಇವಾಗ ನಮ್ಗೆ ಘೋರ ಅನ್ಯಾಯವಾಗಿದೆ ಅಂದ್ರೆ ಆ ದೈವನೇ ನಮ್ಮನ್ನ ಕಾಪಾಡ್ಬೇಕು, ನಮ್ಗೆ ನ್ಯಾಯವನ್ನ ಕೊಡ್ಬೇಕು ಅಂತ ಮತ್ತೆ ರಿಚುವಲ್ ಮಾಡೋದಕ್ಕಾಗಿನೇ ಬರ್ತಾನೆ. ಸೊ ಫೈನಲಿ ನಮ್ಮ ಮಾಸ್ಟರು ತುಂಬಾನೇ ಭಯಂಕರವಾದ ಒಂದು ರಿಚುವಲ್ ಅನ್ನ ಮಾಡಿ ನಾನು ಇಲ್ಲಿವರೆಗೂ ಪೂಜೆಯನ್ನ ಮಾಡಿ ಒಳ್ಳೆತನವನ್ನ ಕೇಳಿದೀನಿ, ಬಟ್ ಆದ್ರೆ ಇವಾಗ ನೀನು ಉಗ್ರ ರೂಪವನ್ನ ತಾಳಿ ದುಷ್ಟರ ಸಂಹಾರವನ್ನ ಮಾಡ್ಬೇಕು. ಸೊ ಅದಕ್ಕಾಗಿ ನನ್ಗೆ ಶಕ್ತಿಯನ್ನ ದಯಪಾಲಿಸು ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ದೈವ ಕೂಡ ಮತ್ತೆ ಆ ಮೂರ್ತಿ ಒಳಗಡೆಗೆ ಪ್ರವೇಶವನ್ನ ಮಾಡಿ ನಮ್ಮ ಮಾಸ್ಟರ್ ಅವರಿಗೆ ಒಂದು ವಿಶೇಷವಾದ ಶಕ್ತಿಯನ್ನವೇ ಕೂಡ ದಯಪಾಲಿಸುತ್ತೆ. ಸೇಮ್ ಇವಾಗ ನಮ್ಮ ಮಾಸ್ಟರ್ವೇ ಕೂಡ ಇವರಿಗೆ ಇಷ್ಟ ಬಂದ ರೂಪಕ್ಕೆ ಬದಲಾಗಬಹುದು. ಆದ್ರಿಂದ ನಮ್ಮ ಮಾಸ್ಟರ್ ಒಂದು ಎಮ್ಮೆಯ ರೂಪಕ್ಕೆನೆ ಬದಲಾಗಿ ಆ ತಂಬೂರನ್ನವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಹುಡಿಕೊಂಡು ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ತಂಬೂರನ್ ಕೂಡ ಫೈನಲ್ ಆಗಿ ಸಿಗ್ಬೇಕಾದ್ರೆ ಕ್ರೂರವಾಗಿನೇ ಅವನ ಕಥೆಯನ್ನ ಮುಗಿಸಿ ಹಾಕಲಾಗುತ್ತೆ. ಅಂಡ್ ಇದು ಇಲ್ಲಿಗೆ ನಿಲ್ಲೋದಿಲ್ಲ, ನಮ್ಮ ಮಾಸ್ಟರು ಪ್ರತಿದಿನ ಒಂದೊಂದು ರೂಪವನ್ನ ತಗೊಂಡು ಯಾರ್ಯಾರು ಅನ್ಯಾಯವನ್ನ ಅಧರ್ಮವನ್ನ ಮಾಡಿ ಬರ್ತಾ ಇದ್ದಾರೋ ಅವರೆಲ್ಲರ ಕಥೆಯನ್ನವೇ ಕೂಡ ಮುಗಿಸೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಈ ವಿಷಯ ಊರಿನ ಜನಗಳಿಗೆ ಕೂಡ ಗೊತ್ತಾಗ್ತಾ ಬರ್ಬೇಕಾದ್ರೆ ಅವ್ರವೇ ಕೂಡ ನಾವು ಕಾಲ್ಪನಿಕ ಕಥೆಯಲ್ಲಿ ಕೇಳಿದ್ದು ಸತ್ಯವಾಗಿ ಬರ್ತಾ ಇದೆ.
ಸೊ ನಮ್ಮನ್ನೆಲ್ಲ ಕಾಪಾಡ್ತಾ ಇರುವ ದೈವ ಒಂದು ಉಗ್ರ ರೂಪಕ್ಕಾಗಿನೇ ಬಂದು ದುಷ್ಟರನ್ನ ನಿಜವಾಗ್ಲೂ ಕೂಡ ಸಂಹಾರವನ್ನ ಮಾಡುತ್ತೆ ಅನ್ನೋದು ನಂಬಿಕೆ ಬರುತ್ತೆ. ಅಂಡ್ ಇದೇ ನ್ಯಾಯದ ಜೊತೆಗೆ ನಮ್ಮ ಇವತ್ತಿನ ಮೂವಿನವೇ ಕೂಡ ಎಂಡ್ ಆಗುತ್ತೆ. ಗಾಯ್ಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಾ ಇರುವ ತೆಲುಗು, ತಮಿಳು, ಮಲಯಾಳಿಯ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಿ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಮಿಸ್ ಮಾಡದೆ ಅದನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಗಾಯ್ಸ್. ಸರಿ, ಓಕೆ, ಮುಂದಿನ ಒಂದು ಮಾಸ್ ಆಗಿರುವ ಮೂವಿಯಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.